ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜಾ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಯ ಸದ್ಗುರ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾರ್ಥ ಗೀತೆ ನಿಜಗುಂಡರು ರಚಿಸಿದಂಥ ಪರಮಾರ್ಥ ಗೀತೆ, ಇದರಲ್ಲಿ ನಾವು 4ನೆಯ ಒಂದು ಗತಿಯನ್ನ ನೋಡ್ತಾ ಇದ್ದೇವೆ. ತಿಳಿಯಲ್ ಸಮಸ್ತ ತತ್ವಂಗಳ ಒಲವಿಂದ ಇಂತು ಹೇಳಿದ ತಾತ್ವಿಕ ಭೇದಗಳನ್ನೆಲ್ಲರೂ ಅರಿವ ತೆರದಿಂ ಬಳಿಕೀಗಳನ್ನು ವೇದ ಮತದಿಂದೂಸುರುವೆ ಅಂತ ಹೇಳುವಂತ ವಿಚಾರ. ಯಾಕಂದ್ರ ತಿಳಿಯಲ್ ಸಮಸ್ತ ತತ್ವಗಳನ್ನು ಒಲವಿನ್ ಇಂತು ಹೇಳಿದ ತಾತ್ವಿಕ ಭೇದಗಳನ್ನು ಎಲ್ಲರೂ ಅರಿವ ತೆರದಿಂ. ಈಗ ನೋಡ್ರಿ, ಬಳಿಕೀಗ ಅನೂನ ವೇದ ಮತದಿಂದ ಉಸುರುವೆಮ್ಮು ಅಂತ ಹೇಳ್ತೇವೆ. ಎಲ್ಲ ಒಂದು ಪ್ರಮಾಣ ಕೊಟ್ಟು ವೇದಗಳಲ್ಲಿ ಹೇಳಿದಂತ ವಿಚಾರವನ್ನ ನಾನು ನಿಮ್ಗೆ ಹೇಳ್ತೀನಿ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳತ್ತಾರೆ. ನಮಗೆ ಇವಾಗ 4ನೇ ಗತಿ ಒಳಗ ಎಷ್ಟನೇ ಸೂತ್ರ ಅಂದ್ರೆ 10ನೇ ಸೂತ್ರದಿಂದ ಸ್ವಲ್ಪ ರಿವರ್ಸ್ ಮಾಡ್ಕೊಂಡು ಹೋಗೋಣ. ಏನ್ ಹೇಳ್ತಾರ ಅಂದ್ರೆ 10ನೇ ಸೂತ್ರದಲ್ಲಿ ಮತ್ತೀತನು ಉಳಿದು ಕೋಶವನ್ನು ಪತ್ತಿಹುದೆಲೆ ನೀನರಿಯಂತವನು ಅನ್ನಮಯಂ ತೊನುತಾನೆನಿಸಿರ್ಕು ನನ್ನಿ ಎದಕ್ಕೆ ಜರೆ ಮರಣಂ ತೋರ್ಕು ಹಸುಗಳ ಪ್ರಾಣಮಯಂ ನೀ ನೋಡು ಪಶಿವಂ ನೀರೆಡಿಕೆಗೆ ತಾನೀಡು ಮನವೇ ಮನೋಮಯ ಕೋಶವೇ ನಿಕ್ಕು ಜನಿಪರಿ ವರ್ಗಕ್ಕದು ಗುರಿಯಕ್ಕು ಬುದ್ಧಿಯೇ ವಿಜ್ಞಾನಮಯಂ ಕೇಳು ಸಿದ್ಧವದಕ್ಕೆ ಮೋಹಂ ಬಲುಗೋಳು ಪ್ರಕೃತಿಯಾದ ಆನಂದಮಯಂ ನೋಡು ವಿಕೃತಿ ವಿಷಂಗಳಂಗಳಿಗದು ಗೂಡು ಅನ್ನುವಂಥದ್ದು 10ನೆಯ ನುಡಿಯಲ್ಲಿ ಹಿಂದೆ ಹಲವಾರು ವಿಚಾರಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಯಾಕಂತಂದ್ರ ಇಲ್ಲಿ ಯಾವ ರೀತಿ ಅಂದ್ರ ವಿಜ್ಞಾನಮಯ ಕೋಶ ಮತ್ತೆ 5 ಕೋಶಗಳನ್ನ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ ಅವರು. ಯಾಕಂದ್ರ ಮನಸ್ಸು ಮನೋಮಯ ಕೋಶ ಅಂತ ಹೇಳಿಸ್ಕೊಳ್ತದ. ಈ ಮನಸ್ಸೇ ಎಲ್ಲದಕ್ಕೂ ಕಾರಣ ಆಗಿರುವಂಥದ್ದು. ಅದಕ್ಕೆ ಮತ್ತೆ ವಿಜ್ಞಾನಮಯ ಕೋಶ ಅಂತ ಕೂಡ ಹೇಳಿದ್ರು ಕೂಡ ಇದನ್ನು ಪ್ರತಿಬಿಂಬದಿಂದ ಕೂಡಿದಂಥದ್ದು. ಇದು ನಾನೇ ದೇಹಕ್ಕೆ ನಾನೇ ಆತ್ಮ ಅನ್ನುವಂಗ ಅಭಿಮಾನ ಮಾಡ್ತದೆ. ಇದು ಅಹಂಕಾರ ಸ್ವಭಾವದಿಂದ ಕೂಡಿದ ಜೀವನ ಸಕಲ ವ್ಯವಹಾರಗಳನ್ನು ಒತ್ತುಕೊಂಡು ಇಲ್ಲಿ ವಾಸನಾನುಸಾರವಾಗಿ ಪಾಪ ಪುಣ್ಯ ಕರ್ಮಗಳನ್ನ ಮಾಡ್ತಾ ಅವುಗಳನ್ನ ಫಲವನ್ನ ಭೋಗಿಸ್ತಾ ಇದ್ದಾನೆ. ಯಾಕಂತಂದ್ರ ಈ ಜೀವನ ವಿಜ್ಞಾನಮಯ ಕೋಶದ ಒಂದು ಉಪಾಧಿಯನ್ನ ಹಿಡ್ಕೊಂಡು ನಾನಾ ಪ್ರಕಾರದ ಇಹಲೋಕ ಪರಲೋಕ ಜಾಗ್ರ ಸ್ವಪ್ನ ಅವಸ್ಥೆಗಳಿಗೆ ಹೋಗೋದು ಬರೋದು ಸುಖ ದುಃಖಗಳನ್ನು ಅನುಭವಿಸೋದು ಇದೆಲ್ಲ ನಡೆದಂಥದ್ದು. ಯಾಕಂದ್ರೆ ವಿಜ್ಞಾನಮಯ ಕೋಶ ಹೆಂಗದಂತಂದ್ರ ನಮ್ಮ ಶರೀರದ ಒಳಗಡೆ ಬುದ್ಧಿ ಅನ್ನುವಂಥದ್ದು ಅದು ಬಹಳಷ್ಟು ಚೈತನ್ಯದ ಅತಿ ಸಮೀಪ ಆಗ್ತದ. ನಾನೇ ಆತ್ಮ ಅನ್ನಂಗೆ ವ್ಯವಹಾರ ಮಾಡ್ತದೆ ನಮ್ಮ ಶರೀರದ ಒಳಗಡೆ. ಮತ್ತೆ ಎಲ್ಲ ವಸ್ತುಗಳನ್ನ ಪ್ರಕಾಶ ಮಾಡುವಂಥದ್ದು ಈ ಶರೀರ. ಯಾಕಂತಂದ್ರ ಈ ದೇಹ ಸಂಬಂಧಿಗಳಾದಂಥದ್ದು ಎಲ್ಲವನ್ನ ನಂದು ಅನ್ನುವಂಥದ್ದು. ಮತ್ತೆ ವರ್ಣಾಶ್ರಮಗಳನ್ನ ಅದರ ಧರ್ಮ ಕರ್ಮಗಳನ್ನ ಇವುಗಳನ್ನ ಎಲ್ಲವನ್ನ ಅಭಿಮಾನ ಮಾಡುವಂಥದ್ದು. ಈ ರೀತಿಯಾಗಿ ಇದು ಕೂಡ ಮಾಡ್ತದ ಅನ್ನುವಂಥದ್ದನ್ನ ಹೇಳಿದ್ರು.
ಇಲ್ಲಿ ಮತ್ತೆ ವಿಜ್ಞಾನಮಯ ಕೋಶ ಕೂಡ ಜಡತ್ವದಿಂದ ಕೂಡ್ಯದ, ಪರಿಚ್ಛಿನ್ನತ್ವದಿಂದ ಕೂಡ್ಯದ, ದೃಶ್ಯ ಅದ, ಅದು ಕೂಡ ಅದಕ್ಕೆ ಇದು ಅನಿತ್ಯ ಆಗ್ಯದ ಅಂತ ಕೂಡ ಹೇಳ್ತಾರೆ. ಮತ್ತ ಇದು ಕೂಡ ಅವಿವೇಕದಿಂದ ಕೂಡಿದಂಥದ್ದದ, ಅನೇಕ ದುಃಖಗಳಿಗೆ ಮೂಲ ಕಾರಣ ಆಗಿರುವಂಥದ್ದು ಇದೆ ವಿಜ್ಞಾನಮಯ ಕೋಶ. ಈ ಕೂಡ ವಿಜ್ಞಾನಮಯ ಕೋಶ ಕೂಡ ಆತ್ಮಗಕ್ಕೆ ಸಾಧ್ಯ ಇಲ್ಲ. ಇವು ಅನ್ನಮಯ ಕೋಶ, ಮತ್ತೆ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇವೆ ಆತ್ಮಗಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನಮಯ ಕೋಶನೂ ಆತ್ಮಗಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಮತ್ತೆ ಅವಿದ್ಯೆಯ ಮತ್ತೆ ಸೂಕ್ಷ್ಮ ವೃತ್ತಿಗಳಲ್ಲಿ ಪ್ರತಿಬಿಂಬಿಸಿದ ಆನಂದ. ಈಗ ನಾವ್ 8 ಆನಂದಗಳಂತ ಕೂಡ ಹೇಳ್ಕೊಂಡು ಬಂದದ ಮೊದ್ಲ. ಯಾಕಂತಂದ್ರೆ ಆನಂದ ಏನ್ ತೋರ್ತಾವ ನಮಗ, ವಿಷಯ ಆನಂದ, ಇಲ್ಲಿ ಏನ್ ತೋರ್ತಾವ ಎಲ್ಲ ಆನಂದಗಳು ತೋರ್ತಾವಲ್ಲ, ಈ ಆನಂದಗಳು ಅದು ಯಾಕಂದ್ರೆ ಬಿಂಬ ಆನಂದ ಏನು ಅಂತಂದ್ರೆ ಅಲ್ಲ, ಪ್ರತಿಬಿಂಬ ಆನಂದಗಳು ಅವೆಲ್ಲ ತೋರುವಂಥದ್ದು. ಅದಕ್ಕೆ ಅವಿದ್ಯೆಯ ಸೂಕ್ಷ್ಮ ವೃತ್ತಿಗಳಲ್ಲಿ ಪ್ರತಿಬಿಂಬಿಸಿದ ಆನಂದವೇ ಏನ್ ಅನಿಸ್ತದದು, ಅವಿದ್ಯೆಯಲ್ಲಿ ಪ್ರತಿಬಿಂಬಿಸೋದಿದು. ಇದಕ್ಕೆ ಆನಂದಮಯ ಕೋಶ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಆನಂದಮಯ ಕೋಶ ಎಲ್ಲದ ಅಂತಂದ್ರೆ ವಿಷಯಾದಿಗಳಲ್ಲಿ ತೋರುತ್ತದೇನೋ ಅಂತಂದ್ರೆ ಅಲ್ಲಿ ತೋರಿದಂಥವು ಕೂಡ ಅವೆಲ್ಲ ಪ್ರತಿಬಿಂಬ ಆನಂದಗಳೇ. ಆದ್ರೆ ಇದು ಚೆನ್ನಾಗಿ ಆನಂದಮಯ ಕೋಶ ಅಂತಂದ್ರು ಕೂಡ ಇಲ್ಲಿ ಇದು ಸುಸುಪ್ತಿಯಲ್ಲಿ ಚೆನ್ನಾಗಿ ನಾವು ಅನುಭವ ಮಾಡ್ಲಿಕ್ಕೆ ಬರ್ತದೆ. ಯಾಕ ಸುಸುಪ್ತಿಯಲ್ಲಿ ಏನೊಂದಿಲ್ಲ, ಯಾವ್ದೊಂದು ದುಃಖ ಐತೇನೋ, ರೋಗ ಐತೇನು, ರುಜಿನ ಐತೇನೋ, ಯಾವ್ದಾರ ಗದ್ಲೆ ಐತೇನೋ, ಏನಿಲ್ಲ, ಬಹಳ ಆನಂದವಾಗಿ ಮಲಗಿರ್ತೀವಿ. ಅಲ್ಲೇ ಆನಂದಮಯ ಕೋಶ. ಅದು ನಿಜವಾಗಿ ಎಲ್ಲರೂ ಅನುಭವಿಸುವಂಥದ್ದು ಬ್ರಹ್ಮಾನಂದನೇ. ಅದನ್ನು ಆನಂದಮಯ ಕೋಶ ಅದು ಹೆಂಗಂದ್ರೆ ಅದು ಕೂಡ ಆನಂದನೇ ಅದ, ಎಲ್ಲರಿಗೂ ಇರುವಂಥದ್ದು. ನಿದ್ರಾವಸ್ಥೆ ಅನ್ನುವಂಥದ್ದು ಆನಂದಮಯ ಇರುವಂಥದ್ದು. ಯಾರು ನಿದ್ರೆ ಅನ್ನುವಂಥದ್ದು ದುಃಖ ಅನ್ನಂಗಿಲ್ಲ. ಬಹಳಷ್ಟು ಟಯರ್ಡ್ ಆಗಿವಪ್ಪ, ನಮ್ಗೆ ರೆಸ್ಟ್ ಬೇಕು ಅಂತಂದಾಗ ಅವಾಗ ನಿದ್ರೆ ಆನಂದ ಮಾತ್ರ ಬಹಳಷ್ಟು ನಮ್ಗೆ ಚೈತನ್ಯ ಕೊಡ್ತದ, ಆಮೇಲೆ ಶಕ್ತಿ ಕೊಡ್ತದ. ಅದು ಸ್ವಲ್ಪ ರೆಸ್ಟ್ ತಗೊಂಡಿವ್ರಿ ಸ್ವಲ್ಪ ಇವಾಗ ಚಂದ ಅನಿಸ್ತಿ ನೋಡ್ರಿ ಅಂತೀವಲ್ಲ, ಹಂಗ ಅದು. ಯಾಕಂದ್ರೆ ಆನಂದಮಯ ಕೋಶ, ಅದು ಆನಂದವಾಗಿ ಇರುವಂಥದ್ದು. ಆದ್ರೂ ಅದು ಹೆಂಗೈತಪ್ಪ ಅಂತಂದ್ರ ಸ್ವಪ್ನ ಮತ್ತೆ ಜಾಗರಣ ಅವಸ್ಥೆಗಳಲ್ಲಿ ಯಾಕಂತಂದ್ರೆ ಇಲ್ಲಿ ಕೂಡ ಅದು ಪ್ರತಿಬಿಂಬದ ಆನಂದ ಇರ್ತದೆ, ಬಿಂಬ ಆನಂದ ಇರಂಗಿಲ್ಲ. ನಿದ್ರೆಯಲ್ಲಿ ಇರುವಂತ ಆನಂದ ಹೆಂಗಿರ್ತಂದ್ರ ಪ್ರತಿಬಿಂಬ ಆನಂದ ಇರ್ತದ. ಹಂಗಾಗಿ ನಮ್ಗ ಅದು ಕೂಡ ಏನಾಗ್ತದ, ಆತ್ಮಗಕ್ಕೆ ಸಾಧ್ಯ ಇಲ್ಲ. ಆನಂದಮಯ ಕೋಶ ಕೂಡ ಆತ್ಮಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ಸ್ವಪ್ನ ಜಾಗರಣದ ಅವಸ್ಥೆಗಳಲ್ಲಿ ಏನಾಗಿರ್ತದ, ಜಾಗರಣದ ಅವಸ್ಥೆಗಳಲ್ಲಿ ನಮಗ ವಸ್ತುಗಳ ದರ್ಶನ ಆಗಿರ್ತದೆ. ವಸ್ತುಗಳಂತ ನಮ್ಗೆ ಬೇಕಾದಂತ ಪದಾರ್ಥಗಳು, ನಾವು ಜಾಗ್ರ ಅವಸ್ಥೆಯಲ್ಲಿ ನಮ್ಗೆ ಬೇಕಾದಂತ ಪದಾರ್ಥಗಳು ನಮ್ಗ ಇಷ್ಟ ಆಗ್ತದ, ಕೆಲವು ಸಲ ಅನಿಷ್ಟ ಆಗ್ತದ, ವಲ್ಲ ಬೇಡ ಅನ್ನಿಸ್ತದ. ಯಾಕಂದ್ರೆ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಇಷ್ಟ ವಸ್ತುವಿನಂತೂ ನಮಗೆ ಬೇಕಾದಂತ ವಸ್ತುಗಳ ಒಂದು ದರ್ಶನ ಅಲ್ಲೇ ಆಗ್ತದೆ, ಜಾಗ್ರದ ಅವಸ್ಥೆಯಲ್ಲೇ ಆಗ್ತದೆ ಅದರ ದರ್ಶನ. ಮತ್ತು ಅದ್ರ ಲಾಭ, ಉಪಭೋಗಾದಿಗಳು ಇವೆಲ್ಲ ತೋರ್ತಾವ. ಜಾಗ್ರದಲ್ಲೂ ತೋರ್ತದ ಮತ್ತೆ ಸ್ವಪ್ನದಲ್ಲೂ ತೋರ್ತದ. ಸ್ವಪ್ನದಲ್ಲಿ ಕೂಡ ಸೃಷ್ಟಿ ಪ್ರಪಂಚ, ಯಾಕಂದ್ರ ಅಲ್ಲಿ ಏನಾಗಿರ್ತದೆ, ಅಲ್ಲಿ ಕೂಡ ಒಂದು 17 ತತ್ವಗಳಿಂದ ಆ ಒಂದು ಸೃಷ್ಟಿಯ ಒಂದು ಪ್ರಪಂಚ ಅಲ್ಲಿ ಆಗಿರ್ತದೆ. ಆದ್ರೂ ಕೂಡ ಅಲ್ಲಿನೂ ವಸ್ತುಗಳ ಒಂದು ದರ್ಶನ ನಮ್ಗೆ ಆಗ್ತದೆ. ಅಲ್ಲಿ ಕೂಡ ಪ್ರಿಯ, ಮೋದ, ಪ್ರಮೋದಗಳಂತ 3 ಆನಂದಗಳು ತೋರ್ತಾವ. ಎಲ್ಲಿ ಜಾಗ್ರದಲ್ಲೂ ತೋರ್ತದ ಮತ್ತೆ ಸ್ವಪ್ನದಲ್ಲೂ ತೋರ್ತದೆ. ಈ ಪ್ರಿಯ ವಸ್ತುಗಳ ದರ್ಶನ ಆಗುವಂಥದ್ದು, ವಸ್ತುವಿನ ಲಾಭ ಆಗುವಂಥದ್ದು, ಮತ್ತೆ ಪ್ರಮೋದ ಅಂತಂದ್ರೆ ವಸ್ತುವಿನ ಅನುಭವ ಪಡ್ಕೊಳ್ಳುವಂಥದ್ದು, ಈ 3 ಆನಂದಗಳು ತೋರ್ತವೆ. ಯಾಕಂದ್ರೆ ಒಂದು ವಸ್ತು ನೋಡಿದಾಗ ನಮ್ಗೆ ಆನಂದ ಆಗುವಂಥದ್ದು ತೋರ್ತದ, ಆ ವಸ್ತು ನಮಗ್ ದೊರಕಿದಾಗ ಆನಂದ ಆಗುವಂಥದ್ದು ತೋರ್ತದ, ಆ ವಸ್ತುವನ್ನು ಅನುಭವಿಸಿದಾಗ ಆನಂದ ಆಗುವಂಥದ್ದು ಪ್ರಮೋದ. ಈ ರೀತಿ 3 ಪ್ರಿಯ, ಮೋದ, ಪ್ರಮೋದಗಳಂತ 3 ಆನಂದಗಳು ತೋರ್ತಾವ ನಮಗಲ್ಲಿ. ಆದ್ರ ಈ ರೀತಿ ಆನಂದಗಳು ತೋರುವಂಥದಕ್ಕೆ ಆನಂದಮಯ ಕೋಶ. ನಿದ್ರೆ ಒಳಗ ಆನಂದ ತೋರ್ತದ, ಮತ್ತೆ ಜಾಗ್ರ ಸ್ವಪ್ನದಲ್ಲಿ ಕೂಡ ವಿಷಯಾದಿಗಳ ಮೂಲಕ ವಸ್ತುಗಳ ದರ್ಶನ ಆದಾಗ ನಮ್ಗ ಪ್ರಿಯ, ಮೋದ, ಪ್ರಮೋದ ರೀತಿಯಿಂದ ಆನಂದಗಳು ನಮ್ಗೆ ತೋರ್ತಾವ. ಇದಕ್ಕೇನ್ ಹೇಳ್ತಾರ, ಆನಂದಮಯ ಕೋಶ ಅಂತ ಕೂಡ ಹೇಳ್ತಾರೆ. ಈ ಆನಂದಮಯ ಕೋಶ ಆದ್ರೂ ಕೂಡ ಹೆಂಗೈತ್ ಅಂತಂದ್ರ ಅದನ್ನು ಅವಿದ್ಯೆಯಿಂದ ಕೂಡ್ಯದ, ಅವಿದ್ಯೆ ಉಪಾಧಿಯಿಂದ ಕೂಡಿದಂಥದ್ದು ಆನಂದಮಯ ಕೋಶ ಕೂಡ. ಅದಕ್ಕ ಇದು ಪ್ರಕೃತಿ ವಿಕಾರ ಆಗ್ತಾ ಬರುವಂಥದ್ದು.
ಪ್ರಕೃತಿಯಿಂದ ವಿಕಾರ ಆಗ್ತಾ ಬಂದಿರುವಂಥದ್ದು ಇದು ಕೂಡ. ಇದಕ್ಕ ಏನ್ ಹೇಳ್ತಾರ, ಅನೇಕ ವಿಕಾರಗಳನ್ನು ಕೂಡಿಕೊಂಡಿರೋದು, ಇದು ಕೂಡ ಆತ್ಮ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕ ಈ ಪಂಚಕೋಶಗಳೇನದಾವ ಈ ಆತ್ಮನಿಗೆ ಒದಗಿಯಾಗಿದಾವ. ಈಗ ನಮ್ಗೆ ಹೆಂಗದ ನೋಡ್ರಿ, ಇವು ನೀರಿನಲ್ಲಿ ಹುಟ್ಟಿದಂತಹ ಒಂದು ಬಳ್ಳಿ ನೀರನ್ನ ಮುಚ್ಕೊಂಡು ಬಿಟ್ಟದ. ಈ ಮಾಯ ಕೂಡ ಎಲ್ಲಿ ಹುಟ್ಟಿದ ಮಾಯೆ? ನಿನ್ನಲ್ಲೇ ಹುಟ್ಟ್ಯದ, ನಿನ್ನನ್ನ ಮುಚ್ಚಿಬಿಟ್ಟದ. ಇದು ಎಂಥದ್ದು ನೋಡ್ರಿ, ಇದು ದೊಡ್ಡ ಮಾಯ. ಇದು ನಮ್ಮ ಒಳಗ ನಮ್ಮಲ್ಲೇ ಹುಟ್ಟಿದಂತ ಮಾಯ ನಮ್ಮನ್ನ ಮುಚ್ಚಿಬಿಟ್ಟದ, ತೋರ್ಗೊಡ್ಲಾರ್ದಂಗ್ ಮಾಡ್ಬಿಟ್ಟದ. ಇದಕ್ಕ ಆತ್ಮನಿಗೆ ಪಂಚಕೋಶಗಳು ಏನದಾವ ಇವೆಲ್ಲ ಒದಿಕೆ ಅದಾವ. ಯಾವ? ಅನ್ನಮಯ ಕೋಶದ ದೊಡ್ಡ ಒದಿಕೆ, ಇದ್ರಾಗ ಕುಂತು ಬಿಟ್ಟಿವಿ ನಾವು. ಅನ್ನಮಯ ಕೋಶ, ಅನ್ನಮಯ ಕೋಶದೊಳಗ ಪ್ರಾಣಮಯ ಕೋಶ ಐತೆ, ಪ್ರಾಣಮಯ ಕೋಶದೊಳಗ ಮನೋಮಯ ಕೋಶ ಐತೆ, ಮನೋಮಯ ಕೋಶದೊಳಗ ವಿಜ್ಞಾನಮಯ ಕೋಶ ಐತೆ, ವಿಜ್ಞಾನಮಯ ಕೋಶದೊಳಗ ಆನಂದಮಯ ಕೋಶ ಐತೆ. ಅದ್ರ ಅತೀತವಾಗಿರುವಂಥದ್ದು ನಿನ್ನ ಸ್ವರೂಪ ಐತೆ. ಮತ್ ಇಷ್ಟು ದಾಟಿ ಹೋಗ್ಬೇಕಲ್ಲ, ಹೆಂಗ್ ಮಾಡೋದು? ಇಷ್ಟು ದಾಟಿ ನೀನ್ ಒಳಗ್ ಹೋಗ್ಬೇಕು. ಇಷ್ಟೆಲ್ಲ ವಿಚಾರ ಮಾಡಿ ಒಳಗ್ ಹೋಗ್ಬೇಕಾಗ್ತದ. ಅಂದಾಗ ನಿನ್ನ ಸ್ವರೂಪ ಅಲ್ಲೇ ಐತಪ್ಪ. ಈ ರೀತಿಯಾಗಿ ಆತ್ಮ ಇವು ಹೆಂಗದಾವ ಅಂದ್ರೆ, ಆತ್ಮನು ಈ ಪಂಚಕೋಶಗಳ ರಹಿತನಾಗಿದೆ. ಈ ಪಂಚಕೋಶಗಳು ಆತ್ಮನಲ್ಲಿ ಅದಾವೇನು? ಬೆರಿಕೆ ಆಗ್ಯಾನೇನು ಅಂದ್ರೆ ಇಲ್ಲ. ಇವು ಯಾವ ಆತ್ಮನಿಗೆ ಇಲ್ಲ. ಇವು ಆತ್ಮ ಈ ಪಂಚಕೋಶಗಳಿಗೆ ರಹಿತನಾಗಿದ್ದಾನ. ಯಾಕಂದ್ರ ಈ ರೀತಿ ಇದು ಇವ್ರ ನೇತಿಗಳಿತಾ ಇದ್ದಾರೆ ಅಂದ್ರೆ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಇವು ಯಾವಲ್ಲ ಅಂತಾರಂತಲ್ಲ. ಇವು ಶ್ರುತಿಯಲ್ಲಿ ಕೂಡ ಇದು ಅಲ್ಲಗಳದಂಥದ್ದು. ಶ್ರುತಿ, ಯುಕ್ತಿ, ಸ್ವಾನುಭವಗಳಿಂದ ಪಂಚಕೋಶಗಳನ್ನ ನೇತಿಗಳಿಯುವಂಥದ್ದು. ನೇತಿಗಳಿತಿರಲಿಕ್ಕೆ ಇಲ್ಲಿ ಏನಾಗ್ತದ, ಇವೆಲ್ಲವನ್ನ ನೇತಿಗಳದಾಗ ಈ ನೇತಿಗಳಿಲಿಕ್ಕೆ ಬರದೇ ಇರುವಂತ ಒಂದು ಏನು ಯಾವ್ದದ ಆ ಸಾಕ್ಷಿ ನೀನು. ಎಲ್ಲವನ್ನ ನೇತಿಗಳಿದಲ್ಲ, ಇದು ನೀನಲ್ಲ, ಇದು ನೀನಲ್ಲ, ಇದು ನೀನಲ್ಲ ಅಂದು ಕೊನೆಗೆ ನೇತಿಗಳಿಲಿಕ್ಕೆ ಬರದೇ ಇರುವಂತ ಒಂದು ಉಳಿಮೆ ಏನೈತಲ್ಲ ನಿಂತು. ಅದಕ್ಕ ಇಲ್ಲಿ ಕೂಡ ಬೋಧ ರೂಪ ಸಾಕ್ಷಿ ಉಳಿತನ್ನ. ಅದಕ್ಕ ಯಾವ ರೀತಿ ಅಂತಂದ್ರೆ ಆ ಸ್ವರೂಪನೇ ನಿಂತು ಇವೆಲ್ಲವನ್ನ ದಾಟಿ ಇವೆಲ್ಲ ನೀನಲ್ಲ ಅಲ್ಲ 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 ಅಂತ ಹೋಗುವಂಥದ್ದು. ಇದಕ್ಕೆ ಇವೆಲ್ಲ ತಿಳಿಬೇಕಾದ್ರೂ ಕೂಡ ಸದ್ಗುರುವಿನ ಮುಖಾಂತರ, ಸದ್ಗುರುವಿನ ವಾಕ್ಯದ ಮುಖಾಂತರನೇ ತಿಳಿಲಿಕ್ಕೆ ಸಾಧ್ಯ ಆಗ್ತದ ನೋಡ್ರಿ. ಅನ್ನಮಯ ಕೋಶ ನೀನಲ್ಲ, ಪ್ರಾಣಮಯ ಕೋಶ ನೀನಲ್ಲ, ಮನೋಮಯ ಕೋಶ ನೀನಲ್ಲ, ಇವೆಲ್ಲಕ್ಕೂ ಸಾಕ್ಷಿ ರೂಪವಾಗಿರುವಂತ ಪ್ರತ್ಯೇಗಾತ್ಮ ಸ್ವರೂಪ ನಿನ್ನ ಸ್ವರೂಪ ಐತಪ್ಪ ಅಂತ ಹೇಳ್ತಾರ. ಹೆಂಗೈತೆ ಅಂದ್ರ ಪ್ರತ್ಯೇಗಾತ್ಮ ಸಾಕ್ಷಿ ರೂಪವಾಗಿರುವಂತವನು. ಶರೀರ ಹುಟ್ಟಿದ್ರೇನು, ಶರೀರ ಹೋದ್ರೇನು, ಇಲ್ಲಿ ಪ್ರಾಣಮಯ ಕೋಶಕ್ಕೂ ನೀನೇ ಕಾರಣ ಇದೆ. ಯಾಕಂದ್ರೆ ಶರೀರ ಷಡ್ಭಾವ ವಿಕಾರಕ್ಕೆ ಒಳಗಾಗ್ತದ, ಅದು ನೀನೇ ತಿಳ್ಕೊತಿ ಇಲ್ಲ. ಜನನ ಮರಣ ಹುಟ್ಟುವಂಥದ್ದು ಶರೀರ, ಸಾಯುವಂಥದ್ದು ಶರೀರ. ಇವು ಶರೀರದ ಧರ್ಮಗಳು. ಮತ್ತೆ ಪ್ರಾಣವಾಯು ಕೂಡ ಹಸಿವು ತೃಷ್ಯಗಳಿಗೆ ಗುರಿ ಆಗ್ತದ, ಅದು ಗಮನಾಗಮನ ಮಾಡುವಂಥದ್ದು. ಅದನ್ನ ನೀನೇ ತಿಳ್ಕೊಳ್ತಿದೆ. ಇದು ಹಸಿವು ತೃಷ್ಯಗಳಿಗೆ ಇದಾಗಂತ ಅದ್ರ ಧರ್ಮ, ಪ್ರಾಣವಾಯುವಿನ ಧರ್ಮ. ಮನಸ್ಸು ಸಂಕಲ್ಪ ವಿಕಲ್ಪ ಮಾಡಿಕೊಳ್ಳುವಂಥದ್ದು ಅದರ ಧರ್ಮ. ಇದು ಅರಿಷಡ್ ವರ್ಗಗಳು ಇದ್ರಾಗ ಅದಾವ. ಮನೋಮಯ ಕೋಶದ ಇವು ಕೂಡ ನೀನೇ ತಿಳ್ಕೊತಿ. ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ, ಲೋಭ ಇವೇನ್ ಅದಾವ ಅರಿಷಡ್ ವರ್ಗಗಳು, 6 ಗುಣ. ಇವು ನೀನೇ ತಿಳ್ಕೊಳ್ತೀರಿ. ಅರಿಷಡ್ ವರ್ಗಗಳನ್ನ ನೀನೇ ತಿಳ್ಕೊಳ್ತೀರಿ. ಆಮೇಲೆ ಬುದ್ಧಿ ಅಂದ್ರೆ ವಿಜ್ಞಾನಮಯ ಕೋಶ ಅಂದ್ರೆ ಸಂಕಲ್ಪ ವಿಕಲ್ಪ ಮಾಡ್ಕೊಳ್ಳುವಂತ ಮನಸ್ಸಿಗೆ ನಿಶ್ಚಯ ಮಾಡುವಂಥದ್ದು. ಅದು ಒಂದೊಂದು ರೂಪವಾಗಿ ಬರುವಂಥದ್ದು. ಯಾಕಂದ್ರ ಮನೋಮಯ ಕೋಶ ಅದು ಏನೋ ಸಂಕಲ್ಪ ವಿಕಲ್ಪ ಮಾಡ್ಕೊಳ್ಳುವಂಥದ್ದೇ ಅದು ಬುದ್ಧಿ ಏನ್ ಮಾಡ್ತದೆ, ನಿಶ್ಚಯ ಮಾಡುವಂಥದ್ದು. ಇದೇ ಕರೆಕ್ಟ್ ಅನ್ನುವಂಥದ್ದು ಹೇಳುವಂಥದ್ದು. ಇವು ಯಾವ ನೀನಾಗಕ್ ಸಾಧ್ಯ ಇಲ್ಲ. ಇವುಗಳನ್ನ ಎಲ್ಲವನ್ನ ನೀನೇ ತಿಳಿತೀವಿ, ಇದಿರಿಟ್ಟು ತಿಳಿತಿದಿ. ಇವೆಲ್ಲ ನಿನ್ನಿಂದ ತಿಳಿಸಿಕೊಳ್ತಾವ. ಅದಕ್ಕ ನೀನು ಇವ್ಯಾವ ಆಗಂಗಿಲ್ಲ. ನೀವೆಲ್ಲಕ್ಕೂ ಅರಿಯುವಂತ ಒಂದು ಸಾಕ್ಷಿ ಪ್ರತ್ಯೇಗಾತ್ಮ ಸ್ವರೂಪ. ಮತ್ತೆ ಸ್ವಯಂ ಜ್ಯೋತಿ ಸ್ವರೂಪ ನೀನೇ ಇದೀಪ. ದೂರ ಆ ಕಡೆ ಹೋಗ್ಬೇಡ. ಸ್ವಯಂ ಜ್ಯೋತಿ ಎಲ್ಲೇ ಐತಿ, ಹೊರಗಡೆ ಎಲ್ಲ ಹುಡ್ಕಕ್ ಹೋಗ್ಬೇಡ. ಅದಕ್ಕೆ ಇವತ್ತು ದೇವಸ್ಥಾನಗಳದಾಗ ಅದ್ರಾಗ ನಂದಾದೀಪ ಅಂತ ಹಾಕ್ತಾರ ನೋಡ್ರಿ. ಆ ನಂದಾದೀಪ ಅನ್ನುವಂತ ಈ ಉದ್ದೇಶ ಏನಂದ್ರ, ನಿನ್ನಲ್ಲಿ ಆರದೇ ಇರುವಂತ ಒಂದು ಸ್ವಯಂ ಜ್ಯೋತಿ ಐತಿ ಅಂತ ಅದ್ರ ಹಿನ್ನೆಲೆ ಇರ್ತಾವ ತಾತ್ಪರ್ಯ. ದೇವಸ್ಥಾನದಾಗ ಬಹಳಷ್ಟು ಅವು ಇವು ಅಂತ ಮಾಡಿರ್ತಾರೆ.
ಈಗ 3 ಗುಣಗಳು ಅಂದ್ರೆ ತ್ರಿಪುಟಿಯನ್ನು ಸೂಚನೆ ತ್ರಿಶೂಲ ಅಂತ ಇಟ್ಟಿರ್ತಾರೆ. ತ್ರಿಶೂಲ ಅಂದಾಗ ಮತ್ತೆ ಹಿಂದಿನ ತಾತ್ಪರ್ಯ ಏನಿರ್ತದೆ ತ್ರಿಪುಟಿಗಳು, ಅದು ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂಥದ್ದಾಗಿರ್ಬೋದು, ಅಥವಾ 3 ಗುಣಗಳಾಗಿರ್ಬೋದು, ಅಥವಾ 3 ಶರೀರಗಳಾಗಿರ್ಬೋದು. ಇವೆಲ್ಲಗಳನ್ನ ಸ್ವಲ್ಪ ಸೂಕ್ಷ್ಮಕ್ಕೆ ತಿಳಿಸಿರ್ತಾರೆ ಅಂತ ವಿಚಾರಗಳನ್ನ. ಈ ರೀತಿಯ ಕೆಲವೊಂದೊಂದು ವಿಚಾರಗಳನ್ನ ಇಟ್ಟಿರ್ತಾರೆ. ಅದಕ್ಕೆ ಈ ಪ್ರತ್ಯೇಗಾತ್ಮನೇ ಸ್ವಯಂ ಜ್ಯೋತಿಯು, ಆ ಪ್ರತ್ಯೇಗಾತ್ಮನೇ ನೀವು ಸ್ವಯಂ ಜ್ಯೋತಿ ನಿನ್ನೊಳಗ ಐತಿರ, ಆರ್ದೇ ಇರುವಂತ ಜ್ಯೋತಿನೇ ನಿನ್ನೊಳಗದ. ಅದಕ್ಕ ಈ ಆ ಜ್ಯೋತಿಯು ಪಂಚಕೋಶ ವಿಲಕ್ಷಣನು. ಈ ಪಂಚಕೋಶಗಳೇನದಾವ ಅವಕ್ಕ ವಿಲಕ್ಷಣನಾಗಿರುವಂತನು. ಅವಸ್ಥಾತ್ರಯ ಅಂತಂದ್ರ ಜಾಗ್ರ, ಸ್ವಪ್ನ, ಸುಸುಪ್ತಿ, ಈ 3 ಅವಸ್ಥೆಗಳೇನದಾವ. ಈ ಜಾಗ್ರದಲ್ಲೂ ನೀನೇ ಇದೆ, ಸ್ವಪ್ನದಲ್ಲೂ ನೀನೇ ಇದೆ, ಸುಸುಪ್ತಿಯಲ್ಲಿ ಕೂಡ ನೀನೇ ಇದೆ. ಈ 3 ಅರಿಯುವಂಥ ನೀನೆ. ಜಾಗ್ರದಲ್ಲಿ ವಿಶ್ವನಾಗಿ, ಸ್ವಪ್ನದಲ್ಲಿ ತೈಜಸ್ಸನಾಗಿ, ಸುಸುಪ್ತಿಯಲ್ಲಿ ಪ್ರಾಜ್ಞನಾಗಿ ಅರಿಯುವಂಥ ನೀನೇ ಇದೆ. ಅದಕ್ಕೆ ಈ 3 ಅವಸ್ಥೆಗಳಿಗೆ ಸಾಕ್ಷಿಯಾಗಿರುವಂಥವನು. ಮತ್ತೆ ನಿರ್ವಿಕಾರನು, ನಿನಗೆ ಯಾವ ಆಕಾರನೂ ಇಲ್ಲ. ಮತ್ತೆ ಆಕಾರ ಮಾಡಿ ನೀನು ಕುಂದ್ರಿಸಿದ್ರ ನೀ ಆಕಾರಕ್ಕೆ ಒಳಗಾಗವನಲ್ಲ. ಸಗುಣ ರೀತಿಲಿಂದ ತಿಳಿಸಿರ್ತಾರ, ಪರಮಾತ್ಮ ಹಿಂಗದನ ಹಂಗದನ ಅಂತ ತಿಳಿಸಿರ್ತಾರ. ಆದ್ರ ಅತಗ ಆಕಾರ ಐತೇನು ಅಂತಂದ್ರ ಅಲ್ಲ, ಆಕಾರ ಇಲ್ಲ ಅತಗ. ಅರಿವು ತಿಳಿಲ್ಲಂದು ಕುರು ಕೈಯಲ್ಲಿ ಕೊಟ್ಟರೆ ಅರುವನ್ನ ಮರೆತು ಕುರುವಿಗೆ ಪೂಜಿಸುವಿಗೆ ನಂಬೆದೇವ ಅಂತ ಹೇಳ್ತಾರ ಮಹಾತ್ಮರು. ಅದಕ್ಕೆ ಸಗುಣ ರೀತಿಯಿಂದ ಇರುವಂತ ಪರಮಾತ್ಮ ನಿರ್ವಿಕಾರದಿಂದ ಅದಾನ, ಯಾವ ಆಕಾರನೂ ಇಲ್ಲ ಅತಗ. ಮತ್ತೆ ನಿರಂಜನನು ಅದಾನ. ನಿರಂಜನ ಹೆಂಗದ, ನಿನ್ನ ಸಾಕ್ಷಿ ಸ್ವರೂಪ, ಪ್ರತ್ಯೇಕಾತ್ಮ ಸಾಕ್ಷಿ ಸ್ವರೂಪ ಹೆಂಗೈತಂದ್ರ ನಿರ್ವಿಕಾರ ಅದಾನ. ಮತ್ತೆ ನಿರಂಜನನು ಅದನ್ನ, ಯಾವ ರಂಜನೆ ಇಲ್ಲದೆ ಇರುವಂಥದ್ದು ನಿರಂಜನನು. ಮತ್ತೆ ನೀನೇ ನಿನ್ನ ಸ್ವರೂಪ ಆಗ್ಯದ ನೋಡಪ್ಪ, ಹಿಂಗೈತೆ. ಅದರಿಂದ ಇದು ಈ ಮಿಂಚಿನಂತೆ ತೋರಿ ಅಡಗುವಂಥ ಈ ಏನಂದ್ರೆ ಮಿಂಚಿನಂಗೆ ತೋರ್ತಾವ. ಇವ ಆನಂದಗಳೇನ್ ತೋರ್ತಾವ, ಎಷ್ಟೊತ್ತಿರ್ತಾವ, ಸ್ವಲ್ಪ ತೋರಿ ಅಡಗ್ತಾವ. ಇವೆಲ್ಲ ಹಂಗೇನೆ. ಈ ಶರೀರ ಆಗುವಂಥದ್ದು, ಶರೀರ ಕೂಡ ಈ ಮಿಂಚು ತರ ಅಂತ ಹೇಳ್ತಾರ, ಸುಳಿ ಮಿಂಚು ಅಂತ ಹೇಳ್ತಾರ, ಸುಳಿ ಗಾಳಿ ಅಂತ ಹೇಳ್ತಾರ. ನಾವೇನ್ 100 ವರ್ಷ ಬದುಕ್ತಿವಂತ ಅನ್ಕೊಂಡಿರ್ಬೇಕಪ್ಪ, ನೀ ಅನ್ಕೊಂಡಿರ್ಬೋದ. ಆದ್ರ ವಿಚಾರ ಮಾಡಿ ನೋಡಿದ್ರೆ ಹಿಂಗ್ ಚಕ್ ಅಂತ ಹೊಡೆದು ಹೋಗ್ತದ ಅಷ್ಟೇ. ಹಿಂಗ್ ಬೆಳಕ್ ಮಿಂಚ್ ಹೆಂಗ್ ಬರ್ತದ, ಹಿಂಗ್ ಚಕ್ ಅಂತ ಹೊಡಿತ ಹೆಂಗ್ ಬರ್ತದ, ಹಂಗ ಶರೀರ ತೋರಿ ಅಡಗ್ತದ. ಶರೀರದಲ್ಲಿರುವಂತ ಆನಂದ ಏನ್ ತೋರ್ತಾವಲ್ಲ, ಇವು ಕೂಡ ಸ್ವಲ್ಪ ಮಿಂಚ್ ಹಿಂಗ್ ಹೊಡಿತದಲ್ಲ, ಚಕ್ ಅಂತ ಹೊಡೆದಗಳನೆ ಹೆಂಗ್ ಹೋಗ್ತದ. ಹಂಗ ಇವು ಯಾವಾಗ್ಲೂ ಇರ್ತಾವೇನ ಆನಂದ ಅಂದ್ರ, ಈ ಪ್ರತಿಬಿಂಬ ಆನಂದಗಳು ಯಾವಾಗ್ಲೂ ಇರ್ತಾವೇನಂದ್ರೆ ಇಲ್ಲ, ಸುಮ್ಮ ತೋರಿ ಅಡಗ್ತಾವ. ಅದರಿಂದ ಬೆನ್ನು ಬಿದ್ದಿದ್ದೀನಿ ನೀನು. ಅಂತ ಆನಂದನೇ ಸತ್ಯ ಅಂತ ಬೆನ್ನು ಬಿದ್ದಿದಂದ್ರೆ ನಿನಗದು ಮರೀಚಿಕೆ. ಮೃಗಜಲ ಅಂತ ಹೇಳ್ತಾರಲ್ಲ, ಎಲ್ಲಿ ಮೃಗಜಲ ಅಂತಂದ್ರ ಮತ್ತೆ ರೋಡ್ ಮೇಲೆ ಮಧ್ಯಾಹ್ನ ಟೈಮಿಗೆ, ಬಿಸಿಲಿದ್ದ ಟೈಮಿಗೆ ಹೋದಾಗ ಮತ್ತೆ ನೀರ್ ತೋರ್ದಂಗ ಆಗ್ತಾವ. ಚಿಗರಿಗಳು ಮೃಗಗಳು ಏನ್ ಮಾಡ್ತಾವ, ನೀರ್ ಅದಾವಂತ ಬೆನ್ನ ಹತ್ತತಾವ, ಓಡ್ತಾವ. ಅಲ್ಲೇ ನೀರ್ ಇರ್ತದನ, ಏನಿಲ್ಲ, ಕಾಣದ್ ಬಿಟ್ಟದೇನು, ಕಾಣಕತ್ತಾವ. ರೋಡ್ ಮೇಲೆ ನೀರ್ ಅದಾವ ಆದ್ರೆ ಇವ ಓಡಾಕತ್ತಿದ ಮೃಗ ಅಲ್ಲಿ ನೀರ್ ಅದಾವಂತ ಹೋಗ್ತದ, ಆದ್ರ ಅಲ್ಲಿ ನೀರ್ ಅದಾವನಂದ್ರೆ ಇಲ್ಲ. ಅದೇ ರೀತಿ ಕೂಡ ಈ ಆನಂದಗಳೇನ್ ತೋರಕತ್ತಾವಲ್ಲ, ಇದ್ರಾಗ ನಿಜವಾದ ಆನಂದ ಅದಾವೇನಂದ್ರೆ ಇಲ್ಲ, ಸುಮ್ಮ ತೋರ್ದಂಗ ಆಗ್ತಾವ ಅಷ್ಟೇ, ಅಡಿಗ್ ಬಿಡ್ತಾವ. ಹಂಗಾಗಿ ಈ ವಿಕಾರಾತ್ಮಕವಾದ ಆನಂದಮಯ ಕೋಶ ಇದು ಹೆಂಗ ತೋರಿ ಅಡಗ್ತದ. ನಿಜ ಆನಂದ ಯಾವ್ದಂದ್ರೆ ನಿನ್ನ ಆನಂದ. ಅದು ಒಂದು ಸಲ ಅದು ಆನಂದ ಹೆಂಗಂದ್ರ ಅದು ಅಡಗದೆ ಇರುವಂಥದ್ದು, ಅದು ಕಡಿಮೆ ಆಗದೆ ಇರುವಂತ ಆನಂದ, ಅದು ನಿನ್ನೊಳಗದ. ಆದ್ರ ಆ ಒಂದು ಪ್ರತಿಬಿಂಬದ ಆನಂದಗಳು ವಿಷಯಾದಿಗಳ ಮೇಲೆ ತೋರ್ತಾವ. ತಾವೇ ಸತ್ಯ ಅನ್ಕೊಂಡ್ ಕುಂತಿದೆಯಲ್ಲ, ಅವು ಸತ್ಯ ಅಲ್ಲ. ಅದಕ್ಕೆ ಈ ಆನಂದಮಯ ಕೋಶ ಅಂತ ಅನ್ಕೊಂಡ್ರು ಕೂಡ ಅದು ನಿಜವಾದ ಆನಂದಮಯ ಕೋಶ ಐತೇನು ಅಂತಾರ. ಆನಂದಮಯ ಕೋಶ ಅಂತ ಅನಿಸ್ತದ ಖರೆ, ಆದ್ರೆ ಅದು ನಿಜ ಆನಂದ ಅಲ್ಲ, ಅದು ತೋರಿ ಅಡಗ್ತದ. ಅದಕ್ಕೆ ಆನಂದಮಯ ಕೋಶ ಕೂಡ ನೀನಲ್ಲ, ಅಂದ್ರ ಆತ್ಮ ಅಲ್ಲ. ಈ ರೀತಿ ತಿಳ್ಕೊಳ್ಬೇಕಾದಂಥದ್ದು. ಅಂದ್ರೆ ಪಂಚಕೋಶಗಳು ಏನದಾವ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇವು ಯಾವ ನೀನು ಅಲ್ಲ. ಇವೆಲ್ಲವುಗಳನ್ನ ತಿಳಿಯುವಂತ ವಿಲಕ್ಷಣವಾದಂಥ ಏನು ಪ್ರತ್ಯೇಕಾತ್ಮ ಸ್ವರೂಪ ನೀನ್ ಬೇರೆನೆ ಇದ್ದೀಯ. ಇವು ನಿನ್ನಿಂದ ತಿಳಿಸಿಕೊಳ್ತಾ ಇವು ಯಾವ ನೀನಾಗಕ್ ಸಾಧ್ಯ ಇಲ್ಲ. ಮತ್ತೀಗ 10ನೇ ನುಡಿಯಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರೆ ನೋಡೋಣ.
ಕ್ಲೇಶಗಳೈದಿ ಈತನು ಮುಖ್ಯಕ್ಕೆ ಪಾಶದ ಬಿಗುಹಿನ ದುಃಖವದಕ್ಕೆ ತಿಳಿಯಲವಿದ್ದೆಯೇ ನಿಜದೂಳು ಮೋಸ ಬಳಿಕ ಅಸ್ಮಿತೆ ದೇಹಾತ್ಮಧ್ಯಾಸ ಪಡೆವ ವಿಷಯ ರತಿ ರಾಗದ ವೇಷ ಕೆಡಲದು ಪುಟ್ಟುವ ಕೋಪ ದ್ವೇಷ ಕೂಡಿದ ವಿಷಯಗಳ ಬಿಡದಿಹುದು ನೋಡಲಂತದ ಅಭಿನಿವೇಶ ವೆನಿಪುದು ತೋರುವ ವಿದ್ಯೆಯ ಪರಿಭವಕಾರಿ ಮೂರಂ ತಾಪ ಕಸ್ಮಿತೆ ದಾರಿ. ಯಾಕಂತಂದ್ರ ಅರಿಷಡ್ ವರ್ಗಕ್ಕೆ ರಾಗವೇ ಬಿತ್ತು ದುರಿತಗಳಿಗಿವು ತಾವೇ ಗೊತ್ತು ಅಂತ ಕೆಲವು ವಿಚಾರಗಳನ್ನ ಅವರು ಹೇಳ್ತಾರ. ಏನ್ ಹೇಳ್ತಾರ ಅಂದ್ರ ಇಲ್ಲಿ ಯಾವ ರೀತಿ ಅಂತಂದ್ರೆ ಇಲ್ಲಿ ಇನ್ನು ಒಂದು ವಿಷಯ ತೋರುವ ಅವಿದ್ಯೆಯೇ ಪರಿಭವಕಾರಿ ಮೂರಂ ತಾಪ ಕಸ್ಮಿತೆ ದಾರಿ ಅರಿಷಡ್ ವರ್ಗಕ್ಕೆ ರಾಗವೇ ಬಿತ್ತು ದುರಿತಗಳಿಗಿವು ತಾವೇ ಗೊತ್ತು ಅನ್ನುವಂತ ವಿಚಾರ. ತೋರುವ ಅವಿದ್ಯೆ ಅಂತ ಹೇಳ್ತಾರ. ಇಲ್ಲಿ ಏನ್ ಹೇಳ್ತಾರ, ಪಂಚ ಕ್ಲೇಶಗಳು ಅಂದ್ರೆ ಇವು ದುಃಖಗಳು, 5 ದುಃಖಗಳು. ಈಗ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅಂತ ಹೇಳ್ಬಿಟ್ಟು 3 ತಾಪಗಳು ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ದುಃಖ ಅಂತಂದ್ರೆ ಶರೀರದ ದುಃಖ, ಮನಸ್ಸಿನ ದುಃಖ ಇರುವಂತದ್ದು. ಭೌತಿಕ ಮತ್ತೆ ದೈವಿಕ ಅನ್ನುವಂಥದ್ದು ಇವೆಲ್ಲ ಪಂಚಭೂತಗಳಿಂದ ಆಗುವಂಥದ್ದು, ಇವೆಲ್ಲ ಭೌತಿಕ ದುಃಖಗಳಾಗ್ತಾವ. ಮತ್ತೆ ಆದಿ ದೈವಿಕ ದುಃಖ ಅಂತಂದ್ರೆ ಈ ಗ್ರಹಗತಿಗಳ ದುಃಖ, ದೇವತೆಗಳ ಮತ್ತೆ ಹಲವಾರು ರೀತಿಯಿಂದ ಆಗುವಂತ ದುಃಖಗಳು ಅವು. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಈ 5 ದುಃಖ ಆ ರೀತಿ ಹೆಂಗದಾವ, ಅದರಿಂದ ಬಹಳಷ್ಟು ತಾಪಗಳು, ಈ ತ್ರಿತಾಪಗಳು ಅಂತ ಹೇಳ್ತಾರಲ್ಲ, ಅದರಿಂದ ಬಹಳಷ್ಟು ದುಃಖಗಳು ಅದಾವ. ಮ್ಯಾಲೆ ಸುಮ್ನೆ ಒಂದೊಂದು ಹೆಸರು, ಅದ್ರ ಹಿಂದ್ಗಡೆ ತುಂಬಾ ದುಃಖಗಳು ಇರ್ತಾವ. ಇಲ್ಲಿ ಕೂಡ 5 ದುಃಖಗಳು ಹೇಳ್ತಾರ. ಯಾವುದು ಪಂಚಕ್ಲೇಶಗಳು ಅಂತ ಹೇಳ್ತಾರ. ಇವು ಈ ದುಃಖಗಳು ಯಾಕಂತಂದ್ರ ಈ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಹೇಳ್ತಾರ. ಈ 5 ದುಃಖಗಳು ಏನದಾವ, ಈ ಶರೀರಕ್ಕ ಬರುವಂತ ದುಃಖಗಳು ಪಂಚಕ್ಲೇಶಗಳು ಅಂತ ಹೇಳ್ತಾರ ಅವ್ರು. ಯಾವ ರೀತಿ ಹೇಳ್ತಾರ ಅಂತಂದ್ರ ಈ ಪಾಶ ಅಂದ್ರೆ ಹಗ್ಗದಿಂದ ಕಟ್ಟಿರ್ತದ ನೋಡ್ರಿ. ಯಾಕಂದ್ರ ಈ ನಮಗ ಈ ಕ್ಲೇಶಗಳೈದು ತನ್ನ ಮುಖ್ಯಕ್ಕೆ ಪಾಶದ ಬಿಗುವಿನ ದುಃಖವದಕ್ಕೆ ಇವು 5ರಿಂದನೇ ನಮಗ್ ಬಹಳಷ್ಟು ದುಃಖಗಳು ಶುರುವಾಗ್ತಾವ. ಅಂದ್ರ ಪಾಶಗಳು ಇದ್ದಂಗೆ ಇವು ನಮಗ. ದನಗಳಿಗೆ ನಾವು ಹಗ್ಗವನ್ನ ಕಟ್ಟಿ ಅದನ್ನ ಕಟ್ಟಿದೀವಿ, ಅದು ಒಂದು ಪಾಶ ಅಂತ ಒಂದು ಹಗ್ಗವನ್ನ ಕಟ್ಟಿದೀವಿ ಅಂತಂದ್ರೆ ಅದು ಬಂಧಿಸಿದೀವಿ ಅಂತ ಅರ್ಥ. ಆದ್ರೆ ನಮಗೆ ಯಾವುದು ಬಂಧಿಸಿದಾವಂದ್ರೆ ಇವು 5 ದುಃಖಗಳ ಬಗ್ಗೆ ಹೇಳ್ತಾರ ಅವರು. ಅಂದ್ರ ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶಗಳನ್ನುವಂಥದ್ದು ಪಂಚಕ್ಲೇಶಗಳು, ಇವು ಪಾಶಗಳು ಮನುಷ್ಯನಿಗೆ. ಅದಕ್ಕ ಇವು 5 ದುಃಖಗಳಿಂದನೇ ಮನುಷ್ಯನಿಗೆ ನೋಡ್ರಿ. ಯಾಕಂದ್ರೆ ಇಲ್ಲಿ ಹೇಳ್ತಾರ, ತಿಳಿಯಲು ಅವಿದ್ಯೆಯೇ ನಿಜದೋಳು ಮೋಸ ಬಳಿಕ ಅಸ್ಮಿತೆ ದೇಹಾತ್ಮ ಅಧ್ಯಾಸ ಅಂತ ಹೇಳ್ತಾರ ಅವ್ರು. ವಿಚಾರ ಮಾಡಿ ನೋಡಿದಾಗ ಈ ಅವಿದ್ಯೆ ಅನ್ನುವಂಥದ್ದು ನಿಜವಾಗಿ ಅದು ಒಂದು ಮೋಸ, ಆವರಣ ಮಾಡಿ ಯಾಕಂತಂದ್ರ ಸ್ವರೂಪಕ್ಕೆ ಆವರಣ ಮಾಡಿರುವಂಥದ್ದು ಇದು ಅವಿದ್ಯೆ ಅನ್ನುವಂಥದ್ದು. ತಿಳಿಗೊಡ್ಲಾರ್ದಂಗ್ ಮಾಡ್ಬಿಟ್ಟದು. ನಾನು ಯಾರಿದ್ದೀನಿ ಅಂತನ್ನುವಂಥದ್ದು, ನನ್ನಲ್ಲಿ ಇರುವಂತಹ ನಿಜ ಆನಂದವನ್ನ ಹೊಡೆದಂಗ್ ಮಾಡುವಂಥದ್ದೇ ಇದು ಅವಿದ್ಯೆ. ಇಲ್ಲಿ ಏನ್ ಹೇಳ್ತಾರ, ಈ ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶನಗಳು, ಇವು ಪಂಚ ಕ್ಲೇಶಗಳು ಏನದಾವ ಪಂಚ ಪಾಶಗಳು ಅಂತ ಹೇಳ್ತಾರೆ. ಈ ಪಂಚ ಕ್ಲೇಶಗಳಿಂದನೇ ಅಂದ್ರ ಈ 5 ದುಃಖಗಳು ಅನ್ನುವಂತ ಹಗ್ಗ ಏನ್ ಕಟ್ಟಲ್ಪಟ್ಟದಲ್ಲ, ಇದರಿಂದನೇ 5 ಪಂಚ ಕ್ಲೇಶಗಳಿಂದಲೇ ಜೀವನಿಗೆ ಏನದ ಅನೇಕ ಪ್ರಕಾರದ ದುಃಖಗಳು ಪ್ರಾಪ್ತಿಯಾಗಿದಾವ. ಯಾಕಂತಂದ್ರ ಇಲ್ಲಿ ಕೂಡ ಅನಾತ್ಮ, ಸೂಚಿ, ಅನಿತ್ಯ, ಮತ್ತ ದೇಹಾದಿ ಅಲ್ಲಿ ದೇಹಾತ್ಮ ಬುದ್ಧಿ ಬರುವಂಥದ್ದು ವಸ್ತುಗಳಲ್ಲಿ ಇಲ್ಲೆಲ್ಲ ಏನ್ ಹೇಳ್ತಾರ ಅಂದ್ರ ಆತ್ಮ, ಶುಚಿ, ನಿತ್ಯ, ಸುಖವೆಂಬ ಭಾವನೆ ಅವಿದ್ಯೆ. ಯಾಕಂತಂದ್ರ ಇಲ್ಲಿ ಕೂಡ ಏನ್ ಹೇಳ್ತಾರ, ಅನಾತ್ಮ, ಶುಚಿ, ಅನಿತ್ಯ, ದುಃಖಾತ್ಮಕ ದೇಹಾದಿ ವಸ್ತುಗಳಲ್ಲಿ ಇರುವಂಥದ್ದು. ಇದು ಈ ನಾವು ವಸ್ತುಗಳಲ್ಲಿ ಆತ್ಮ ಹೇಳ್ತಾರ, ಉಳ್ಳ ಬ್ರಹ್ಮವನ್ನು ಇಲ್ಲೆನಿಸುವುದು, ಇಲ್ಲದ ಲೋಕವನ್ನು ಉಂಟೆನಿಸುವುದು. ಯಾಕಂದ್ರ ಇರುವಂತ ಪದಾರ್ಥದಲ್ಲಿ ನಾವೇನ್ ಅನಿತ್ಯವಾಗಿರುವಂತ ಪದಾರ್ಥಗಳಲ್ಲಿ ಸತ್ಯತ್ವ ಬುದ್ಧಿ ಮಾಡಿದ್ದೀವಿ, ಸತ್ಯವಾಗಿರುವಂತದ್ರಲ್ಲಿ ಅನಿತ್ಯತ್ವದ ಬುದ್ಧಿ ಮಾಡಿದ್ದೀವಿ. ಹಂಗಾಗಿ ನಮಗ್ ದುಃಖ ಬಂದಿರುವಂತಹದ್ದು.
ಇರುವಂತ ಪದಾರ್ಥಗಳು ನಮ್ಗೆ ತೋರಿ ಕೆಟ್ಟು ಹೋಗ್ತಾವ, ಅವು ಯಾವ ಇರಂಗಿಲ್ಲ. ನಾವ್ ನೋಡ್ರಿ ಜಗತ್ತಿನ ಪ್ರತಿಯೊಂದು ದೃಶ್ಯವಾದಂತ ಈ ಜಗತ್ತಿನೊಳಗ ಏನಾರು ಉಳಿತಾವೇನು? ಇಲ್ಲ. ನಾವ್ ನೋಡ್ಬೇಕು ಇವಾಗ ಹಂಪಿ ಒಳಗ ನೋಡ್ರಿ, ಪ್ರತಿಯೊಂದು ಇತಿಹಾಸಗಳನ್ನ ತೆಗೆದು ನೋಡಿದ್ರೆ ಇವತ್ತು ಯಾವ್ದು ಉಳಿದಿಲ್ಲ. ಮತ್ತೆ ಮುಂದಾದ್ರೆ ಇವು ಯಾವ ನಾವು ಮಾಡುವಂತವ್ ಯಾವ ಉಳಿಯಂಗಿಲ್ಲ, ನಾವು ಉಳಿಯಂಗಿಲ್ಲ. ಶರೀರ ಕೂಡ ಯಾವ್ದು ಇರೋಂಗೇ ಇಲ್ಲ. ನಾವೆಲ್ಲಾರ ಒಂದು ಜಾತ್ರೆ ಒಂದು ಹಬ್ಬಗಳು ಅವೆಲ್ಲ ನೋಡ್ಬೇಕು, ಜನ ಜಾಸ್ತಿ ತುಂಬಿರ್ತಾರ. ಆದ್ರ ಒಂದು 50 ವರ್ಷ ಅಂತ ಮುಂದಕ್ಕೆ ಹೋಗ್ರಿ, ಅವಾಗ ಆ ಜನ ಯಾರು ಉಳಿಯೋದೇ ಇಲ್ಲ, ಯಾರು ಇರಂಗಿಲ್ಲ. ಆ ತರ ಭಾವನೆ ಬರ್ತದ. ಯಾಕಂದ್ರೆ ಇಲ್ಲಿ ಕೂಡ ಏನಾಗ್ತದ, ಅನಾತ್ಮ ವಸ್ತುಗಳಲ್ಲಿ ಹೆಂಗೈತೆ ಅಂದ್ರೆ ಅವು ಅನಾತ್ಮದಿಂದ ಕೂಡ್ಯಾವ. ಯಾವುದು ದೃಶ್ಯವಾಗಿ ತಿಳಿಸಿಕೊಡ್ತಾವೋ ಅವೆಲ್ಲ ನಾಶ ಆಗ್ತಾವ. ಅಂದ್ರೆ ನಾವು ಅದಕ್ಕೆ ಹೇಳ್ತಾರೆ ಮನನ ಅನ್ನುವಂಥದ್ದು, ಚಿಂತನೆ ಮಾಡಕ್. ಹೌದಲ್ಲ, ಗುರುಗಳು ಹಿಂಗೆ ಹೇಳಿದಾರ. ಜಗತ್ತಿನೊಳಗ ನಮ್ಮಿಂದ ತಿಳಿಸಿಕೊಳ್ಳುವಂಥವು ಏನೇನದಾವ ಅವೆಲ್ಲವೂ ನಾಶ ಆಗ್ತಾವ, ಯಾವ ಉಳಿಯಂಗಿಲ್ಲ. ಅದಕ್ಕ ವಸ್ತುಗಳು ಹೆಂಗದಾವ ಅಂದ್ರೆ ಅನಾತ್ಮದಿಂದ ಕೂಡಿದಾವ, ಅವು ಅಶುಚಿಯಾಗಿದಾವ. ಮತ್ತೆ ನಿತ್ಯ ಅದಾವೇನೋ ಅಂದ್ರ ನಿತ್ಯ ಇಲ್ಲ. ಈ ದುಃಖಾತ್ಮಕ ದೇಹಾದಿ ಅಂದ್ರೆ ಶರೀರವನ್ನು ತಗೊಳ್ರಿ, ಶರೀರ ಯಾವಾಗ್ಲೂ ಇರ್ತದೇನೋ? ಇಲ್ಲ, ತೋರ್ತದ, ಚಕ್ಕಂತ ಅಡಿಗ್ ಬಿಡ್ತದ. ಇದೇನ್ ಬಾಳ ದಿವಸ ಇರುವಂತದ್ದಲ್ಲ ಇದು. ಬಾಳ ದಿವಸ ಬದುಕೇರಿ ಅಂತಂದ್ರೆ ಇಲ್ರಿ, ಎಷ್ಟು ದಿವ್ಸ ತರದಾರ ಅಂತ. ಒಂದ್ ಸಲ ಶರೀರ ಮಾಯ ಆಯ್ತು ಅಂದ್ರೆ ಮುಗ್ದ ಹೋಯ್ತು, ತೋರಿ ಅಡಿಗ್ ಬಿಡೋದು ಅಷ್ಟೇ. ಒಂದೇ ನಿಮಿಷ ಆಗ್ಯದೇನೋ ಅನ್ನಂಗ ಆಗ್ಬಿಡ್ತದೆ ಕೆಲವು ಸಲ. ಅದಕ್ಕ ಈ ದುಃಖಾತ್ಮಕವಾದಂತ ದೇಹದಿ ಅಂದಾಗ ಶರೀರದಾಗ ಇರುವಂತವು ಇನ್ನ ಶರೀರ ಉಳ್ಕೊಂಡಿರ್ತದ. ಕಣ್ಣು, ಕಿವಿ, ಕಾಲು ಎಲ್ಲ ಕೈ ಕೊಟ್ಬಿಡ್ತಾವ. ಅವು ಶಾಶ್ವತ. ಕಣ್ಣುನು ಹೋಗ್ತಾವ ಕೆಲವು ಸಲ, ಕಿವಿಗಳು ಹೋಗ್ತಾವ, ಕೈಗಳು ಕೆಲಸ ಮಾಡಕ್ ಆಗ್ಲಾರ್ದಂಗ ಆಗ್ತಾವ, ನಾನಾ ರೀತಿಯಿಂದ ಆಗ್ತಾವ. ಇವು ಎಲ್ಲ ದುಃಖಾತ್ಮಕದಿಂದ ಕೂಡಿದಂಥವು. ಈ ದೇಹಾದಿ ಈ ವಸ್ತುಗಳಲ್ಲಿ ಇವೆಲ್ಲ ವಿಕಾರ ಆಗ್ತಾವ. ಹಾಲ್ ಕೆಟ್ಟು ಮೊಸರು ಹೆಂಗಾಗ್ತದ ಆತರ ಇವೆಲ್ಲ ವಿಕಾರ ಆಗ್ತಾವ, ಮತ್ತ ನಾಶ ಆಗ್ತಾವ. ಇವೆಲ್ಲ ಅನಿತ್ಯದಿಂದ ಕೂಡಿದಾವ. ಇವುಗಳ ಮೇಲೆ ನಾವೇನ್ ಮಾಡಿದೀವಿ? ಆತ್ಮಭಾವ ಮಾಡಿದೀವಿ. ಶರೀರದ ಮೇಲೆ ಆತ್ಮ ಅಂತ ತಿಳ್ಕೊಂಡಿದೀವಿ, ಆತ್ಮಭಾವ ಮಾಡಿದೀವಿ. ಆಮೇಲೆ ಶುಚಿ ಅಂತ ತಿಳ್ಕೊಂಡಿದೀವಿ. ಶುಚಿ ಐತೇನು ಶರೀರ? ಮಲಮೂತ್ರದಿಂದ ಕೂಡಿದಂಥದ್ದು. ಇದೇನ್ ಭಾರಿ ಪವಿತ್ರ ಅನ್ನಂಗ ನಾವ್ ಅದಕ್ಕೆ ಹೇಳ್ತಾರೆ, ಮಲಮೂತ್ರ ಅಣುವಿರ್ದ ನೆಲೆಯೋಳು ನಿಲೆನೆಂಬೆ, ಫಲವು ಪೇವೆನಿಸುವ ಅಂಗದೋಳು ನೆಲೆಸಿ ವಿಷಯ ಸುಖವನ್ನು ಭೋಗಿಸುವೆನೆಂಬ ಸೆಲೆಮನೆ ಇಳಿಸುವುದನ್ನು ಬಿಡೆ ಮನುಜ ಅಂತ ಹೇಳ್ತಾರ ಅವರು. ಇಂಥ ಒಂದು ಶರೀರದಾಗ ಮಲಮೂತ್ರದಿಂದ ಕೂಡಿದಂತ ಶರೀರದಲ್ಲಿ ನೀನ್ ಇದ್ದುಕೊಂಡು ವಿಷಯ ಸುಖಗಳನ್ನು ಭೋಗಿಸ್ತೀನಿ ಅಂತಿದೆಲ್ಲ, ಅದನ್ನ ಮೊದಲು ಬಿಟ್ಟು ಬಿಡು ಅಂತ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ನಿಜಗೊಂಡ್ರೆ ಹೇಳಿದಾರೆ ಇದನ್ನ. ಶರೀರದಲ್ಲಿ ಆತ್ಮಭಾವ ಮಾಡುವಂಥದ್ದು, ಅಶುಚಿಯಾಗಿರುವಂಥದ್ದು ಶುಚಿ ಅಂತ ತಿಳ್ಕೊಳ್ಳುವಂಥದ್ದು, ಆಮೇಲೆ ಅನಿತ್ಯದಿಂದ ಕೂಡಿದಂಥದ್ದು ನಿತ್ಯ ಅಂತ ಸಂಸಾರ ಮಾಡಕತ್ತೀವಿ ನಾವು. ಇವತ್ತ ಅನಿತ್ಯದಿಂದ ಕೂಡಿದಂಥದ್ದು ಸಂಸಾರ ಅಂತ ನಾವು ಪಕ್ಕ ತಿಳ್ಕೊಂಡ್ಬಿಟ್ಟಿವಿ ಅಂದ್ರ ಸಂಸಾರ ಮೇಲೆ ಬಹಳಷ್ಟು ರುಚಿಕಟ್ಟಾಗಿ ಮಾಡ್ತೀವಿ ಏನ್ರಿ ನಾವು. ಮನಸ್ಸ ಹೋಗಂಗಿಲ್ಲ. ಎಂದಾದ್ರೂ ಇದು ಹೋಗೋದಲ್ಲ, ಇದನ್ನ ಬಿಟ್ಟು ಹೋಗದೆ, ಇದು ಎಷ್ಟಿದ್ರೂ ಇಷ್ಟೇನೆ. ಮಾಡ್ಬಾರ್ದಂತಲ್ಲ, ಪೂರ್ತಿ ಮಾಡಾದೆ ಬಿಡ್ಬೇಕೇನ್ರಿ ಅಂತ ಹಂಗಲ್ಲ. ಅದ್ರ ಮನಸ್ಸಿನಲ್ಲಿ ತಿಳ್ಕೊಂಡು ಯಾವ್ದು ಸತ್ಯ ಇರುವಂತದ್ದನ್ನೇ ತಿಳ್ಕೊಂಡು ಅದ್ರ ಚಿಂತನವನ್ನ ನಾವು ಜಾಸ್ತಿ ಮಾಡ್ಕೊಳ್ಬೇಕಾಗ್ತದ. ಅದನ್ನೇ ನಾವು ಕಾಣ್ಬೇಕಾಗ್ತದ, ಸತ್ಯವಾಗಿರುವಂತ ವಸ್ತುವನ್ನ ಕಾಣ್ಬೇಕಾಗ್ತದ. ಆದ್ರ ಇಲ್ಲಿ ಏನ್ ಮಾಡಿದೇವಿ ನಾವು? ಮಿಥ್ಯವಾಗಿರುವಂತ ಸಂಸಾರವನ್ನ ಸತ್ಯ ಅಂತ ತಿಳ್ಕೊಂಡಿದ್ವಿ, ಮಿಥ್ಯವಾಗಿರುವಂತ ಶರೀರವನ್ನ ಸತ್ಯ ಅಂತ ತಿಳ್ಕೊಂಡು ಇವತ್ತು ಯಾರೋ ಸತ್ರ ಅಂತಂದ್ರ ನಾವು ಸಾಯಂಗಿಲ್ಲ ಅಂತೀವಲ್ಲ, ಇದು ಮೋಸದ ಆಟ, ಇದು ಅವಿದ್ಯೆ, ಅಜ್ಞಾನ ಅಂತ ಹೇಳ್ತಾರೆ. ಯಾಕಂದ್ರೆ ಶರೀರ ಒಂದಲ್ದು ಒಂದ್ಸಲ ನಮ್ದು ಹೋಗೋದೆ, ಇರೋದೇನು ಇರಕ್ ಬಂದಿಲ್ಲ, ಇರೋದ್ರಾಗ ನೀ ತಿಳ್ಕೊಳ್ಬೇಕಾಗ್ಯಾರ. ಅದಕ್ಕೆ ಇದು ತಿಳ್ಕೊಳ್ಳೋದಕ್ಕೆ ಮಹಾತ್ಮರು ಹೇಳ್ತಾರ, ನಿದ್ರ ಬಾರದು ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸೋ ನೆನೆನೆನೆದು ಅಂತ ಹೇಳುವಂಥದ್ದು. ಯಾತಕ್ಕಂದ್ರ ಶರೀರ ಯಾವಾಗ ಹೋಗ್ಬಿಡ್ತದೆ, ಇದು ನಿತ್ಯ ಅಲ್ಲ, ಇದು ಅನಿತ್ಯದಿಂದ ಕೂಡಿದಂತ ತಿಳ್ಕೊಂಡ್ಬಿಟ್ರೆ ಮಹಾತ್ಮರು. ಅದಕ್ಕಾಗಿ ಜಾಣ್ರ ಅವರು. ಅದಕ್ಕೆ ಇಲ್ಲಿ ಕೂಡ ಅದು ನಿತ್ಯ ಅಲ್ಲ ಶರೀರ, ಅನಿತ್ಯವಾಗಿರುವಂಥದ್ದು. ಮತ್ತೆ ದುಃಖಾತ್ಮಕ ಈ ದುಃಖದಿಂದ ಕೂಡಿದಂತ ಶರೀರ, ಹಲವಾರು ವಿಚಾರಗಳು, ಇವೆಲ್ಲ ವಿಷಯಾದಿಗಳು ಸುಖ ಅಂತ ತಿಳ್ಕೊಂಡ್ರಿ. ಸುಖ ಅಂತ ತಿಳ್ಕೊಂಡದಕ್ಕೆ 4-5 ವರ್ಷಕ್ಕೆ ಮಕ್ಳನ್ನ ಸ್ಕೂಲಿಗೆ ಹಾಕಿದ್ರ 20-25 ವರ್ಷ ತನಕ ಬಿಡದೆ ರುಬ್ಬುತ್ತೀವಿ ನೋಡ್ರಿ. ನಾವು ರುಬ್ಕೊಂಡಾರೆ ಅವು ಮಕ್ಳಿಗೂ ರುಬ್ಬದೆ. ಯಾಕಂದ್ರೆ ಒಂದೇ ಉದ್ದೇಶ, ಸುಖದಿಂದ ಇರ್ಬೇಕಂತ ಹೇಳಿ. ಮಕ್ಳು ಇವತ್ತು ಒಳ್ಳೆ ಸಂಸ್ಕಾರ ಕಲೀಲೇರಿ, ಒಳ್ಳೆ ದಾರಿಗೆ ಹೋಗ್ಲಿ ಅಂತ ಭಾವನೆ ಐತೇನೋ ಅಂದ್ರೆ ಇಲ್ಲ, ವಿದ್ಯೆ ಕಲೀಲೇರಿ ಅಂತೀವಿ. ವಿದ್ಯೆ ಕಲಿಬಹುದು, ಆದ್ರ ಅದು ಎಂತ ವಿದ್ಯೆ? ಭ್ರಮ ವಿದ್ಯೆ. ಅದು ಒಳ್ಳೆ ಸಂಸ್ಕಾರ ಕಲಿಸ್ತದೆ ಏನಂದ್ರೆ ಕಲ್ಸಂಗಿಲ್ಲ.
ಆದ್ರೆ ನಾವೇನ್ ತಿಳ್ಕೊಂಡಿವಿ, ಅದರಿಂದ ಬಹಳ ಸುಖ ಅಂತ ತಿಳ್ಕೊಂಡಿವಿ. ಏನೇ ಒಂದು ಕಷ್ಟ ಬರ್ಲಿ, ಸುಖ ಬರ್ಲಿ, ಏನೇ ಬರ್ಲಿ, ಅದನ್ನ ಯಾವ ರೀತಿ ತಗೊಳ್ಬೇಕನ್ನುವಂತ ಸಂಸ್ಕಾರ ಕೂಡ ಈ ವಿದ್ಯೆ, ಭ್ರಮ ವಿದ್ಯೆದಲ್ಲಿ ಇರಂಗಿಲ್ಲ. ಬರೇ ಓದ್ಬೇಕು, ಒಂದು ಒಳ್ಳೆ ನೌಕರಿ ತಗೊಳ್ಬೇಕು ಅನ್ನೋದೊಂದು ಬಿಟ್ರೆ ಬೇರೆ ಅದರಲ್ಲಿ ಏನಿಲ್ಲ. ಅದು ಭ್ರಮ ವಿದ್ಯೆ. ಅಂತದಕ್ಕೆ ನಾವು ಸುಖ ಬೇಕು ಅಂತ ಹೋಗ್ತಾ ಇದ್ದೀವಲ್ಲ, ಇದು ಅಜ್ಞಾನ. ಯಾಕಂದ್ರೆ ಮಾಡ್ಬಾರ್ದೇನಂತಲ್ಲ, ಮಾಡ್ಬೇಕು. ಆದ್ರ ಇಲ್ಲಿ ನೋಡ್ರಿ 4-5 ಡಿಗ್ರಿ ತಗೊಂಡ್ರ ಏನೋ ಒಂದು ಸಾಲಾರ ಮಾಡಿರ್ತಾವ, ಏನೋ ಒಂದು ಅದೇನು ಇದು ಅಂದ್ರಂತ ಅವಕ್ಕ ಒಂದು ಹಮ್ ಅಂತ ಬಂದಿರ್ತದ, ಎಲ್ಲ ಹೋಗಿ ಏನೋ ಮಾಡ್ಕೊಂಡು ಸತ್ತು ಹೋಗ್ಬಿಡ್ತಾವ. ಇದು ನಿಜವಾದ ವಿದ್ಯೆ ಏನಂತಂದ್ರ ಅಲ್ಲ. ಅದಕ್ಕೆ ಇಂಥದಕ್ಕಿಷ್ಟು ಮರಳಾಗಂಥವ ನೀನು ಅದ್ರ ಬ್ರಹ್ಮ ಜ್ಞಾನ ಅನ್ನುವಂಥದ್ದು ಬಹಳ ಶ್ರೇಷ್ಠ ಐತಪ್ಪ. ಇದನ್ನ ನಿನ್ನ ಜನ್ಮನ್ನ ಸಾರ್ಥಕ ಮಾಡ್ತದ, ನಿನ್ನ ಮೂಲ ದುಃಖವನ್ನೇ ನಿವೃತ್ತಿ ಮಾಡ್ತದ, ಪರಮಾನಂದವನ್ನು ಕೊಡ್ತದ. ಆ ಶರೀರ ಇರ್ಲಿ ಹೋಗ್ಲಿ ಯಾವುದ್ರ ಬಗ್ಗೆ ಏನಿಲ್ಲ, ಅಂಥ ಒಂದು ಆನಂದವನ್ನು ಕೊಡುವಂಥದ್ದು ಅಂತಂದ್ರೆ ಅದ್ರ ಮೇಲೆ ನಾವು ಭಾವ ಹಾಕಂಗಿಲ್ಲ. ಅದಕ್ಕೆ ಉದ್ದೇಶ ಇರುವಂತ ಸುಖವನ್ನೇ ಬಯಸ್ಬೇಕನ್ನುವಂತ, ಸುಖವನ್ನೇ ಪಡ್ಕೊಳ್ಬೇಕನ್ನುವಂತ ಉದ್ದೇಶ ಇರ್ತದೆ. ಆದ್ರೆ ದಾರಿ ಬದಲಾವಣೆ ಆಗ್ಬಿಟ್ಟದ. ಸುಖ ಇದ್ದಲ್ಲಿ ದುಃಖ ಅನ್ಕೊಂಡಿವಿ, ದುಃಖ ಇದ್ದಲ್ಲಿ ಸುಖ ಅನ್ಕೊಂಡಿವಿ. ಯಾಕಂದ್ರೆ ಅದ್ರಲ್ಲಿ ಬಹಳ ದುಃಖನೇ ಐತಪ್ಪ, ಅದು ಸಂಸ್ಕಾರ ಅಷ್ಟಿಲ್ಲ. ಒಟ್ಟಿಗೆ ಅದು ಮಾಡ್ಬಾರ್ದಂತಲ್ಲ, ಒಟ್ಟಿಗೆ ಬಟ್ಟಿಗೆ ಬೇಕಂತಂದ್ರೆ ನಾವು ಅದು ಮಾಡ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ಈ ಬ್ರಹ್ಮಜ್ಞಾನವನ್ನು ಪಡ್ಕೊಡುವಂಥದ್ದು ಮನುಷ್ಯನ ಒಂದು ನಿಜವಾದ ಕರ್ತವ್ಯ. ಅದು ಇದಕ್ಕೂ ಸಮಯ, ಯಾಕಂದ್ರೆ ಎಲ್ಲದಕ್ಕೂ ಸಮಯ ಕೊಡುವಂಥವನಿಗೆ ಬ್ರಹ್ಮಜ್ಞಾನಕ್ಕೆ ಮಾತ್ರ ನಾವು ಸಮಯ ಕೊಡಂಗಿಲ್ಲ ಅಂದ್ರೆ ಅದು ಬಹಳ ವ್ಯರ್ಥ ಆಗ್ತದೆ. ಅದಕ್ಕೆ ಅದ್ರ ಜೊತೆಗೆ ಇದನ್ನು ಮಾಡ್ಕೊಳ್ಬೇಕಾಗ್ತದ ಅನ್ನುವಂಥದ್ದು ಮಹಾತ್ಮರು ತಿಳಿಸ್ತಾರೆ. ಅದ್ರಲ್ಲಿ ನಿಜವಾದ ಸುಖ ಐತೆ ಏನಂದ್ರೆ ಆ ವಿಷಯಾದಿಗಳಲ್ಲೇ ಬಹಳ ಸುಖ ಅಂತ ಕೂತ್ಕೊಂಡಿವೆಲ್ಲ, ಇದು ತಪ್ಪು ನಂಬುದು. ವಿಷಯಾದಿಗಳಲ್ಲಿ ಸುಖ ಆದ್ರೆ ಯಾವತ್ತು ಅದಾವೇನು ಸುಖಗಳು ಅಂದ್ರೆ ಅಲ್ಲ. ಇವತ್ತು ಸುಖ ತೋರಿದಂಗ ನಾಳೆ ಅದಕ್ಕಿಂತ ಡಬಲ್ ದುಃಖ ಬಂದಿರ್ತದೆ. ಹೌದಾ? ದುಃಖ ಐತಪ್ಪ ಅಂತಂದ್ರೆ ಅದಕ್ಕಿಂತ ಸುಖ ಬಂದಿರ್ತದೆ, ಇಲ್ಲ ಅಂತಿಲ್ಲ. ಒಂದು ಸುಖ ಬರ್ತದೆ, ದುಃಖ ಬರ್ತದೆ. ಯಾಕಂದ್ರೆ ಎರಡು ಮಿಶ್ರದಿಂದ ಆದಂತ ಶರೀರ, ಪಾಪ ಪುಣ್ಯದಿಂದ ಆದಂತ ಈ ಮಿಶ್ರದಿಂದ ಆದಂತ ಈ ಶರೀರಕ್ಕ ಸುಖನೂ ಬರ್ತದ, ದುಃಖನೂ ಬರ್ತದ. ದುಃಖದ ಭಾವ ಬಂತು ಅಂದಾಗ ಅದು ಪಾಪದ ಫಲ ಅನ್ಕೋಬೇಕು, ಸುಖದ ಭಾವ ಬಂತು ಅಂದಾಗ ಅದು ಪುಣ್ಯದ ಫಲ ಅಂತ ತಿಳ್ಕೊಳ್ಬೇಕು. ಅದು ನಿನ್ನಲ್ಲೇ. ಮತ್ತು ವಸ್ತುವಿನಿಂದ ಸುಖನೂ ಇಲ್ಲ, ದುಃಖನೂ ಇಲ್ಲ. ನಿನ್ನ ಮನಸ್ಸಿನಾಗೆ ನಡೆಯುವಂತ ಇದು ಭಾವಗಳಿವು. ಒಂದು ಬಿಡೋದು ಒಂದು ನಿನ್ನ ಭಾವದಲ್ಲೇ ಎಲ್ಲ ಬದಲಾವಣೆ ಆಗ್ತಾ ಇರ್ತದೆ. ಇದು ಈ ಭಾವದಲ್ಲೇ ಪಾಪ ಪುಣ್ಯ ಕೆಲಸ ಮಾಡುವಂಥದ್ದು. ಆದ್ರ ವಸ್ತು ನಿನಗ ಇಷ್ಟ ಇದ್ದಂತ ವಸ್ತು ಬೇಡ, ದುಃಖ ಅನಿಸ್ತದ. ಇಷ್ಟ ಇದ್ದಂತ ವಸ್ತು ಖುಷಿ ಅನಿಸ್ತದ, ಇಷ್ಟ ಇರದೇ ಇರುವಂತದ್ದು ದುಃಖ ಅನಿಸ್ತದ. ವಸ್ತು ಅಲ್ಲ, ಅದು ನಿನ್ನ ಮೇಲೆ ಇರುವಂತ, ನಿನ್ನಲ್ಲಿರುವಂತ ಭಾವನೆ ಇಷ್ಟೆಲ್ಲ ಕೆಲಸ ಮಾಡ್ತದೆ. ವಸ್ತುವಿನಿಂದ ಸುಖ ದುಃಖ ಏನೇ ಇಲ್ಲ. ಯಾವ್ದು ಒಂದು ಬಂಗಾರ ತಗೊಂಡ್ರೆ ಖುಷಿ ಆಯ್ತು, ತಗೊಳ್ಳಿಲ್ಲ ಅಂದ್ರೆ ದುಃಖ ಆಯ್ತು. ಅಥವಾ ಯಾವುದೇ ಆಗ್ಲಿ, ಈ ಭಾವ ಎಲ್ಲಿ ಇಟ್ಟಿವಿ ನಾವೆಲ್ಲ ಸುಖ ದುಃಖ ಅಂದ್ರೆ ಮನಸ್ಸಿನಲ್ಲೇ. ನಾವೆಲ್ಲವನ್ನ ಆಸೆ ಬಿಟ್ಟಿವಿ. ಅದಕ್ಕೆ ಎಲ್ಲವನ್ನ ಆಸೆ, ಇದ್ರ ಮೇಲೆ ನಾವು ವಿಷಯಾದಿಗಳ ಮೇಲೆ ಭಾವ, ಅದು ಆಸೆ, ಇವೆಲ್ಲ ತೆಗೆದಾಗ ಬಹಳಷ್ಟು ಆನಂದವಾಗಿ ಬಿಡ್ತೀವಿ ನಾವು. ಆನಂದ ಅನ್ನುವಂಥದ್ದು ವಸ್ತುವಿನಿಂದ ಬರುವಂತದ್ದಲ್ಲ, ಕೋಟಿ ರೂಪಾಯಿಯಿಂದ ಬರುವಂತದ್ದಲ್ಲ. ಏನೋ ಒಂದ್ 4 ಮನಿ ಕಟ್ಸಿದೀವಿ, ಕಾರ್ ತಗೊಂಡಿರಿ ಅಂತ ಅದರಿಂದ ಬರುವಂತದ್ದು ಆನಂದ ಅಲ್ಲ. ಅದು ನಿನ್ನೊಳಗಡೆ ಇರುವಂತ ಆನಂದ. ಯಾವಾಗ ವಿಷಯಾದಿಗಳನ್ನ ಬಯಸ್ತೇ ಇದ್ದಿ ಅಂದ್ರೆ, ಯಾವ ವಿಷಯಾದಿಗಳ ಒಂದು ತ್ಯಾಗ ಮಾಡ್ದಿ ಅಂತಂದಾಗ ಖಂಡಿತ ಆ ಸುಖ ನಿಲ್ಲಲ್ಲಿ ಇದ್ದೇ ಇರ್ತದೆ. ಯಾಕಂದ್ರೆ ನಿದ್ರೆಯಲ್ಲಿ ಏನದ, ಒಂದು ಮನಿಗಳು ಅದಾವ, ಆಸ್ತಿ ಅದಾವ, ಕೋಟಿ ರೊಕ್ಕ ಅದ, ಏನೈತಿ? ಏನಿಲ್ಲ. ಆನಂದ ಆನಂದ ಇದ್ದಿ ಇಲ್ಲ ನೀನು. ಅದ್ರಂಗ ಇಲ್ಲಿ ಕೂಡ ಯಾವಾಗ ವಿಷಯಾದಿಗಳ ಮೇಲೆ ಇರುವಂತ ಮೋಹದ ಭಾವವನ್ನ ಬಿಟ್ಟುಕೊಳ್ತೇವೆ, ಅವಾಗ ನೀನೇ ಆನಂದ ಆಗಿಬಿಡ್ತಿದೆ. ಇರುವಂತದ್ದು ಬಹಳ ಸಿಂಪಲ್. ನಿನ್ನ ಮನಸ್ಸಿನಲ್ಲೇ ಸುಖ ದುಃಖ ಎಲ್ಲೈತಪ್ಪ ಅಂದ್ರೆ ಹೊರಗಡೆ ಎಲ್ಲೂ ಇಲ್ಲ. ಸುಖ ದುಃಖಗಳು ಯಾವ ವಸ್ತುವಿನಿಂದನೂ ಸುಖ ದುಃಖ ನಿನಗಾಗಂಗಿಲ್ಲ. ಆದ್ರ ನಿನ್ನಲ್ಲಿರುವಂತ ಭಾವನೆ ಸುಖ ದುಃಖ ಪ್ರತಿಯೊಂದಕ್ಕೂ ಕಾರಣ ಆಗುವಂಥದ್ದು ನಿನ್ನಲ್ಲಿರುವಂತ ಭಾವನೆ. ಅದಕ್ಕೆ ಇಲ್ಲಿ ಕೂಡ ಆ ಮನಸ್ಸು ಅನ್ನುವಂಥದ್ದು, ಇಲ್ಲಿ ಕೂಡ ಏನಾಗ್ಯದ, ನಮ್ಮ ದಾರಿಗಳು ತಪ್ಪಿದಾವ. ಹೆಂಗ್ ತಪ್ಪಿದಾವ ಅಂತಂದ್ರೆ, ಇಲ್ಲಿ ದುಃಖ ಇದ್ದಂತಲ್ಲಿ ಸುಖ ಅನ್ಕೊಂಡಿದೀವಿ. ಮಹಾತ್ಮರು ಹೇಳಕತ್ತಾರ ಬಹಳ, ಇಲ್ಲಿ ಏನ್ ಹೇಳ್ತಾರ, ಸುಖವನ್ನ ನಿಜವಾದ ಆನಂದ, ಅದು ಎಂತ ಆನಂದ ಅಂದ್ರ ದುಃಖ ನಮಗ್ ಬರಬಾರ್ದು ಅನ್ನೋರಿ ನಾವು ಬಹಳ ಜನ. ಯಾಕೆ ಇಡೀ ಜಗತ್ತಿನ ಎಷ್ಟು ಕಡೆ ತುಂಬ ಜನ ದುಃಖ ಬರ್ಬಾರ್ದು. ಸಕಲ ಜೀವಗಳು ಕೂಡ ಇದನ್ನೇ ಬಯಸ್ತದ, ದುಃಖ ನಮಗಿರಬಾರ್ದು, ದುಃಖ ನಮ್ಮಿಂದ ಹೋಗ್ಬೇಕನ್ನೋದೇ ಅದ ಎಲ್ಲರಿಗೂ. ಮತ್ತೆ ಸುಖ ನಮಗ್ ಪ್ರಾಪ್ತಿ ಆಗ್ಬೇಕನ್ನುವಂಥದ್ದೇ ಅದ. ಅದಕ್ಕೆ ಇವಾಗ ಗುರು ಹೇಳ್ತಾ ಇದ್ದಾರೆ ಏನಂದ್ರ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ. ನಿಮ್ಗ ದುಃಖ ಅನ್ನುವಂಥದ್ದು ಏನ್ ಜನ್ಮ ಜನ್ಮದಿಂದ ಬಂದದಲ್ಲ ಈ ದುಃಖ ಸಂಪೂರ್ಣ ನಿವೃತ್ತಿ ಆಗ್ತದೆ. ಆದ್ರ ಪರಮಾನಂದ ಅಂದ್ರೆ
ಶ್ರೇಷ್ಠ ಆನಂದ ನಿಮಗ್ ಪ್ರಾಪ್ತಿ ಆಗ್ತಂತ ಹೇಳಿದ್ರು ಕೂಡ ಇದು ನಾವು ಕಷ್ಟ ಹಾಕೊಳ್ತೀವಿ. ಯಾಕಂದ್ರೆ ಕುಂತು ಕೇಳೋದು ಯಾರು ಕೇಳಬೇಕಿದ್ರೆ ಏನೈತಿ ಅಂತೀವಿ ನಾವು. ಅದಕ್ಕೆ ಇಲ್ಲಿ ಬದಲಾವಣೆ, ಜಾಗಗಳು ಬದಲಾವಣೆ ಆಗ್ಯಾವ. ಹಂಗಾದದಕ್ಕಾಗಿ ನಾವು ಎಲ್ಲಿ ಅಂತಂದ್ರ ಈಗ ಗುಲ್ಬರ್ಗ ಅಂತ ತಿಳ್ಕೊಳ್ರಿ, ಗುಲ್ಬರ್ಗದಿಂದ ಬೆಂಗಳೂರು ಬರ್ಲಿ ಅಂತ ಹೈದರಾಬಾದ್ ದಾರಿ ಹಿಡ್ದೀವಿ. ಆದ್ರೆ ಬೆಂಗಳೂರು ಬರ್ತದೇನು? ಇಲ್ಲ. ಯಾಕಂದ್ರೆ ಬೆಂಗಳೂರು ದಾರಿ ಬಿಟ್ಬಿಟ್ಟು ಹೈದರಾಬಾದ್ ದಾರಿ ಹಿಡಿದು ಬಿಟ್ಟಿದೀವಿ. ಏನು ಬೆಂಗಳೂರು ಬರ್ಲಿ ಅಂತ. ಹಂಗಾಗಂಗಿಲ್ಲ. ಯಾಕಂದ್ರ ಸುಖ ಬೇಕಾಗಿತ್ತು, ನಿಜವಾದ ಸುಖ ಬೇಕಾದ್ರೆ ಬೆಂಗಳೂರು ದಾರಿನೇ ಹಿಡಿಬೇಕು, ಬೆಂಗಳೂರೇ ಬರ್ತದೆ. ಅದ್ರಂಗ ಮಹಾತ್ಮರ ವಾಕ್ಯದಲ್ಲೇ ಸುಖ ಅದ, ಮಹಾತ್ಮರ ವಾಕ್ಯದಲ್ಲೇ ಅಮೃತ ಅಂತ ಹೇಳ್ತಾರ. ಅದನ್ನೇ ನಾವು ಒಪ್ಕೊಂಡಿವೇನು ಅಂದ್ರೆ ಇಲ್ಲ. ಅದಕ್ಕೆ ದುಃಖ ಆಗಿರುವಂಥದ್ದು. ಅದಕ್ಕೆ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂಬೇರಿನ್ನು ಭವಬೀಜಮುಂಟೆ ಅಂತ ಹೇಳ್ತಾರ. ಸದ್ಗುರುವಿನ ವಾಕ್ಯದಲ್ಲಿ ಅಮೃತ ಐತಪ್ಪ ಅಂತ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಏನಾಗ್ಯದ, ಅನಾತ್ಮ, ಅಶುಚಿ, ಅನಿತ್ಯ, ದುಃಖಾತ್ಮಕ ದೇಹಾದಿ ವಸ್ತುಗಳಲ್ಲಿ ಆತ್ಮ ಅಂತ ಮಾಡಿದೀವಿ. ದೇಹಾದಿಗಳಲ್ಲಿ ಆತ್ಮ ಅನ್ಕೊಂಡಿವಿ, ಶುಚಿ ಅನ್ಕೊಂಡಿದೀವಿ, ನಿತ್ಯ ಅನ್ಕೊಂಡಿದೀವಿ. ಸುಖ ಆದಂತ ಈ ಭಾವನೆ ಏನ್ ಮಾಡ್ಯದಲ್ಲ, ಇದು ಅವಿದ್ಯೆ ಅಂತ ಅನ್ಸ್ಕೊಳತದ. ಇದು ದೊಡ್ಡ ಅಜ್ಞಾನ ಅಂತ ಹೇಳಿಸ್ಕೊಳತದ. ಯಾಕಂತಂದ್ರೆ ಈ ಅವಿದ್ಯೆ ಹೆಂಗದಂತಂದ್ರ ಕತ್ತಲು ಎಲ್ಲಾ ಪದಾರ್ಥಗಳನ್ನ ಕಾಣಲಾರ್ದಂಗ್ ಮಾಡಿಬಿಡ್ತದೆ. ಎಂಥ ಪದಾರ್ಥಗಳನ್ನೇ ಇರ್ಲಿ ಅಲ್ಲಿ ಎಲ್ಲ ಸರ್ವ ಪದಾರ್ಥಗಳನ್ನ ಕಾಣಲಾರ್ದಂಗ್ ಮಾಡಿಬಿಡ್ತದೆ, ಮುಚ್ಚಿಬಿಡ್ತದ. ಅದೇ ರೀತಿ ಅವಿದ್ಯೆ ಕೂಡ ನಿನ್ನ ಜೀವನ ನಷ್ಟ ಮಾಡಿಬಿಡ್ತದೆ. ಇದು ಅಜ್ಞಾನ ಅನ್ನುವಂಥ ಕತ್ತಲೆ ಅದು ಸಾಮಾನ್ಯ ಅಲ್ಲ. ಏನ್ ಕತ್ತಲೆ? ಅಜ್ಞಾನ ಅವಿದ್ಯೆ ಅಂತ ಅನ್ನುವಂಥದ್ದು ಏನು ಅಂದ್ರ, ಈ ವಸ್ತುಗಳು ಇಷ್ಟತನ ನೋಡಿದಿವಲ್ಲ ಯಾವ ರೀತಿ ಅನಾತ್ಮವಾಗಿರುವಂತದ್ದಾದ, ಅನಿತ್ಯದಿಂದ ಆಗಿರುವಂತದ್ದಾದ, ಇವೇನ್ ದುಃಖಕ್ಕೆ ಕಾರಣ ಆಗಿದಾವಲ್ಲ ಈ ವಸ್ತುಗಳು, ಇವುಗಳನ್ನ ನಾವು ಇದೇ ಸತ್ಯ ಅಂತ ಹೋಗ್ತಾ ಇದ್ವಲ್ಲ, ಇದು ಅಜ್ಞಾನ. ಈ ಅಜ್ಞಾನ ಏನ್ ಮಾಡ್ತದ ಅಂತಂದ್ರ ನಿನ್ನ ಜೀವನ ನಷ್ಟ ಮಾಡ್ಬಿಡ್ತದ. ನಾವೇನ್ ತಿಳ್ಕೊಂಡು ಇದ್ರಾಗ ಸತ್ಯತ್ವ ಬುದ್ಧಿಯನ್ನ ಮಾಡಿದೀವಿ. ನಾಶ ಆಗಿ ಹೋಗ್ತಾ ಇರುವಂತ ವಿಷಯಾದಿಗಳೇ ಸತ್ಯ ಅಂತ ತಿಳ್ಕೊಂಡಿದೀವಿ. ಶರೀರವೇ ಸತ್ಯ ಅಂತ ತಿಳ್ಕೊಂಡಿದೀವಲ್ಲ. ಈ ಭಾವ ಏನ್ ಮಾಡ್ತದ ಅಂತಂದ್ರ ನಿನ್ನ ಸ್ವರೂಪದ, ಯಾಕಂದ್ರ ಇದು ನಿನ್ನ ಜೀವನವನ್ನ ನಷ್ಟ ಮಾಡ್ತದ. ಮತ್ತೆ ಜೀವನ ಪಾರಮಾರ್ಥಿಕ ಅಂತಂದ್ರ ಪರಮಾರ್ಥಿಕ ಸ್ವರೂಪವನ್ನ ಏನಂತಂದ್ರ ಇದು ಅವಿದ್ಯೆ ಆವರಣ ಮಾಡಿ ಮುಚ್ಚಿಬಿಟ್ಟದ. ಅಂದ್ರ ತಿಳಿಗೊಡ್ಲಾರ್ದಂಗ್ ಮಾಡಾಕತ್ತದ. ಇದು ನಾನು ಯಾರು ಇದ್ದೀನಿ ಅನ್ನುವಂಥ ಭಾವವನ್ನ ತಿಳಿಗೊಡದೇ ಇರುವಂಗ್ ಮಾಡುವಂಥದ್ದೇ ಅಜ್ಞಾನ. ಅದಕ್ಕ ಇದು ದೃಶ್ಯವಾಗಿ ಕಾಣಿಸ್ಕೊಳ್ತಾ ಇರುವಂಥ ಈ ದೇಹಾದಿಗಳು ಏನದಾವ, ದೇಹಗಳು, ಸ್ಥೂಲ ಶರೀರ ಅನ್ನುವಂಥದ್ದು, ಈ ಸ್ಥೂಲ ಶರೀರ ನಾನು ಅನ್ನುವಂಥ ಬುದ್ಧಿ ಹುಟ್ಟಿಸುವಂಥದ್ದೇ ಅವಿದ್ಯೆ. ಇದು ನಾನೇ ಇದೀನಪ್ಪ, ಎಷ್ಟು ನೋಡ್ರಿ, ಇದು ದೊಡ್ಡ ಮಾಯೆ. ಇದು ಅಜ್ಞಾನ ಅನ್ನುವಂಥದ್ದು. ಇದು ಮತ್ತೆ ಸಕಲ ಅಹಂಕಾರಗಳಿಗೆ ಇದು ಕಾರಣ ಆಗ್ತದೆ. ಇದು ಅವಿದ್ಯೆ ಅನ್ನುವಂಥದ್ದು ಒಂದ ಕೆಲಸ ಮಾಡಂಗಿಲ್ಲ ಅದು. ಇದಕ್ಕ ಬಲವಾಗಿ ನಿಂತರು, ಪಣ ತೊಟ್ಟು ನಿಂತರು, ಛಲ ತೊಟ್ರು ಮಹಾತ್ಮರು ಸುಮ್ಮನೆ ಬಿಡ್ಲಿಲ್ಲ. ಇದಕ್ಕ ಛಲ ತೊಟ್ರು, ಅದ್ರ ಜೊತೆ ಹೋರಾಡಿ ತಮ್ಮ ಸಿಂಹಾಸನವನ್ನ ತಾವು ತಗೊಂಡು ಪಡ್ಕೊಂಡ್ ಕುಂತು ಬಿಟ್ರು. ತಮ್ಮ ಸಿಂಹಾಸನ ಕೂತ್ಕೊಂಡು ಆರಾಮಾಗಿ ಹೊಂಟು ಬಿಟ್ರಿ ನೋಡ್ರಿ. ಶರೀರ ಹೋದ್ರೆ ಬಿಟ್ರೆ ಆನಂದವಾಗಿ ಇದ್ದಾಗೆ ಉಳ್ಕೊಂಡ್ಬಿಟ್ರ ಅವ್ರು. ಮತ್ತೀಗ ಉಳ್ದವ್ರ ಯಾರು? ನಾವುಗಳಂದ್ರೆ ಈಗ ಮಾನವ ಶರೀರ ನಷ್ಟ ಮಾಡ್ಕೊಂಡ್ ಬಿಟ್ವಿ ಅಂತಂದ್ರ ಮತ್ ಎಷ್ಟು ಜನ್ಮಗಳು, ಎಷ್ಟು ಗರ್ಭಕ್ ಬರ್ಬೇಕಾಗ್ತದ ಗೊತ್ತಿಲ್ಲ. ಬಹಳಷ್ಟು ಕಷ್ಟ ಅನ್ಭೋಗಿಸ್ಬೇಕಾಗ್ತದ ಅಂತ ಎಚ್ಚರಿಕೆ ಕೊಡ್ತಾರ ಮಹಾತ್ಮರು. ಅದಕ್ಕ ಇಲ್ಲಿ ಕೂಡ ಏನ್ ಹೇಳ್ತದ, ಅಹಂಕಾರಗಳಿಗೆ ಇದನ್ ಸಕಲ ಅಹಂಕಾರಗಳಿಗೆ ಇದು ಕಾರಣ ಆಗ್ತದೆ. ಇದು ಅಹಂಕಾರ ಅನ್ನುವಂಥದ್ದು. ಅದಕ್ಕೆ ಈ ದೇಹವೇ ನಾನು ಅನ್ನುವಂಥ ಬುದ್ಧಿಗೆ ಏನಂತಾರೆ ಇಲ್ಲಿ, ಅಸ್ಮಿತೆ ಅಂತ ಕರೀತಾರೆ. ಮೊದಲನೇ ದುಃಖದ್ದು ನೋಡ್ರಿ ಹೇಳಿದ್ರು, ಅಸ್ಮಿತೆ ಅಂತ ಹೇಳಿದಾರಲ್ಲ. ಅದಕ್ಕ ಈ ದೇಹವೇ ನಾನು ಅಂತ ಬಡದಾಡ್ತದ ನೋಡ್ರಿ. ಇದಕ್ಕ ಈ ಬುದ್ಧಿಗೆ ಏನಂತಾರ, ಅಸ್ಮಿತೆ ಅಂತ ಕೂಡ ಇಲ್ಲಿ ಕರೀತಾರ. ಮತ್ತ ಈಗ ಏನ್ ಹೇಳ್ತಾರ ಅಂತಂದ್ರ, ಅದಕ್ಕ ನನಗ ಸುಖ ಎಲ್ಲಿ ಸಿಗ್ತದ ನೋಡ್ರಿ, ನನಗ ಸುಖ ಬೇಕಾಗ್ಯದ, ನನಗ ಸುಖ ಎಲ್ಲಿ ಸಿಗ್ತದ, ಅದು ಎಲ್ಲಿದ್ದಿತ್ತು ಅಂತ ಯಾಕಂದ್ರೆ ಹುಡುಕುವಂಥದ್ದು. ಮತ್ತೆ ಸುಖ ಎಲ್ಲಿ ಅದಂತ ಹುಟ್ಟಿದ್ಮೇಲೆ ಪ್ರತಿಯೊಬ್ರು ಹುಡುಕೋದ, ಇದ್ರಲ್ಲಿ ಸುಖ ಐತೇನು, ಇದ್ರಲ್ಲಿ ಮನಸ್ಸನ್ನುವಂಥದ್ದು ದಶೇಂದ್ರಿಯ ಒಡೆಯ,
ಈ ವಿಷಯಾದಿಗಳು ಈಗ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಏನದಾವ, ಜ್ಞಾನೇಂದ್ರಿಯಗಳು ಈ ಮನಸ್ಸು ಅನ್ನುವಂಥದ್ದು ಹೊರಮುಖ ಆಗ್ಬಿಟ್ಟು ಇದು ಶಬ್ದದಲ್ಲಿ ಇದೈತೇನೋ, ಸುಖ ಐತೇನೋ, ಸ್ಪರ್ಶದಲ್ಲಿ ಸುಖ ಐತೇನೋ, ಇವೆಲ್ಲ ವಿಷಯಗಳಲ್ಲಿ ಸುಖ ಐತೇನೋ ಅಂತ ಹುಡುಕ್ತಾ ಇರ್ತದೆ. ಈ ಯಾವ್ದ್ರಲ್ಲಿ ಅಂತಂದ್ರ ಆ ವಿಷಯಾದಿಗಳಲ್ಲೇ ಸುಖ ಹುಡುಕುವಂತ ಬುದ್ಧಿಗೆ ಏನ್ ಅನ್ನಿಸ್ತದ, ಅದು ರಾಗ ಅನ್ಸ್ಕೊಳತ್ತದ. ವಿಷಯಾದಿಗಳಲ್ಲಿ ಸುಖ ಐತಪ್ಪ ಅಂತ ಏನೋ ಭಾವ ಬರ್ತದ, ಆ ಭಾವ ಬಂದ ನಂತರ ಅವುಗಳನ್ನೇ ಇಚ್ಛೆ ಪಡ್ತದ. ಶಬ್ದ ಸ್ಪರ್ಶ ರೂಪು ರಸಗಂಧ ಅವು, ಯಾಕಂದ್ರೆ ಅವು ದುಃಖದಿಂದ ಕೂಡಿದಂತ ವಿಷಯಗಳು, ಅದು ಗೊತ್ತಾಗ್ಲಾರ್ದೆ ಅದರಲ್ಲೇ ಸುಖ ಐತೆ ಅಂತ ಭಾವ ಮಾಡಿ ಆ ಭಾವದಲ್ಲೇ ಹೋಗುವಂಥದ್ದು, ಅಲ್ಲೇ ಹುಡುಕುವಂತ ಬುದ್ಧಿ ರಾಗ ಅಂತ ಅನ್ಸ್ಕೊಳ್ತದ. ಅದಕ್ಕ 5 ಜೀವಿಗಳು ಇದೇ ರೀತಿಯಿಂದ ತಮ್ಮ ತಮ್ಮ ಜೀವಗಳನ್ನ ಕೊಟ್ಟು ಬಿಟ್ಟಿದಾವ್ ಈ ವಿಷಯಾದಿಗಳಿಗೆ ಬಲಿಯಾಗಿ. ಅದೇ ರೀತಿ 5 ವಿಷಯಗಳು ನಿನಗದಾವ. ಶಬ್ದ ಸ್ಪರ್ಶ ರೂಪು ರಸಗಂಧ, ಒಂದೊಂದು ವಿಷಯ ಒಂದೊಂದು ಜೀವಿಗಳಿಗಿರೋದಕ್ಕಾಗಿ ಈ ಮೀನು ಆಗಿರ್ಬೋದು, ಆಮೇಲೆ ಕೆಲವೊಂದೊಂದು ಪತಂಗ, ಇವೆಲ್ಲ ಏನಾಗಿದಾವ ಅಂತಂದ್ರೆ ಒಂದೊಂದು ವಿಷಯಗಳಿಗೆ ಒಂದು ತಮ್ಮ ಜೀವವನ್ನೇ ಕೊಟ್ಬಿಟ್ಟಿದಾವ. ಆದ್ರ 5 ವಿಷಯಗಳ ಉಳ್ಳಂತ ನೀನು ಮತ್ತೆ ನಿನಗೆಷ್ಟು ಕಷ್ಟ ಆಗಂಗದ. ಅದಕ್ಕ ಎಲ್ಲಿ ಸುಖ ಐತಪ್ಪ ಅಂತ ಹೇಳ್ಬಿಟ್ಟು ಈ ಪಂಚ ವಿಷಯಗಳು ಏನದಾವ 5 ವಿಷಯಗಳಲ್ಲಿ ಆ ಒಂದು ಇಲ್ಲೇ ಸುಖ ಐತೆ ಅಂತ ಅದನ್ನೇ ಪಡಿಬೇಕನ್ನುವಂತ ಇಚ್ಛೆ ಮಾಡ್ತೀಯಲ್ಲ, ಅದು ರಾಗ ಅಂತ ಅನ್ಸ್ಕೊಳತ್ತದ. ಮತ್ತೆ ಈ ರೀತಿ ಮುಂದ ಇದೇ ರೀತಿಯಿಂದ ಇಲ್ಲಿ ಅಸ್ಮಿತೆ ಏನ ಹೇಳ್ತಾರಲ್ಲ, ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ ಇವುಗಳ ಬಗ್ಗೆ ಅವರು ಅವಿದ್ಯೆದ್ ಹೇಳಿದ್ರು, ಅಸ್ಮಿತೆ ಬಗ್ಗೆ ಹೇಳಿದಾರ. ರಾಗ ಮತ್ತೆ ದ್ವೇಷ, ಅಭಿನಿವೇಶನ ಅನ್ನುವಂಥ ಪಂಚಕ್ಲೇಶಗಳು ಬಹಳಷ್ಟು ನಮಗೆಲ್ಲ ಇರುವಂತ ವಿಚಾರಗಳೇ. ಮತ್ತೆ ಬೇರೆ ಹೊರಗಡೆ ಎಲ್ಲ ವಿಚಾರಗಳನ್ನ ಇಲ್ಲಿ ತರಂಗಿಲ್ಲ, ವಿಷಯಾಂತರ ಮಾಡೋದು ಅಗತ್ಯತೆ ಇಲ್ಲ. ಇಲ್ಲಿ ನಮ್ಮ ಶರೀರದ ಬಗ್ಗೆನೇ ಹೇಳುವಂಥದ್ದು. ಯಾಕೆ ನಮ್ಮ ಮೂಲ ನಾವು ತಿಳ್ಕೊಳ್ಬೇಕಾದ್ರ ನಮ್ಮಲ್ಲೇ ಹುಡುಕಿದಾಗ ಸಿಗುವಂಥದ್ದಲ್ಲ. ಹಂಗಾಗಿ ಮತ್ತೆ ಮುಂದಿನ ವಿಚಾರ ನಾಳೆ ಮಾತಾಡೋಣ. 1-2 ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ.